ನಮಸ್ಕಾರ. ಯೋಗ ಅಭಿಮೂಲ್ಯನ್ ಕಾರ್ಯಕ್ರಮದ ಈ ದಿವಸಕ್ಕೆ ತಮ್ಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬನ್ನಿ, ಪ್ರಾರ್ಥನೆಯಿಂದ ನಾವೆಲ್ಲರೂ ಯೋಗಾಭ್ಯಾಸದ ಆರಂಭ ಮಾಡೋಣ. ಯಾವುದಾದರೂ ಆರಾಮದಾಯಕ ಅಥವಾ ಆಧ್ಯಾತ್ಮಿಕ ಆಸನದಲ್ಲಿ ಕುಳಿತುಕೊಳ್ಳಿ. ಪ್ರಾರ್ಥನೆಗಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಕೈಗಳನ್ನು ಪರಸ್ಪರ ಜೋಡಿಸಿ. ಎಲ್ಲರೂ ಒಂದೇ ಸ್ವರದಲ್ಲಿ ಓಂಕಾರದ ಉಚ್ಚಾರಣೆ ಮಾಡಿ ಮತ್ತು ಪ್ರಾರ್ಥನೆಯನ್ನ ಆರಂಭಿಸಿ. ಸಂಗಚ್ಛಧ್ವಂ ಸಂವದಧ್ವಂ ಸಂವೋ ಮನಸಿ ಜಾನತಾ देवाभागं यथा पूर्वे सञ्जानाना उपासते सञ्जानाना उपासते शान्तिः शान्तिः शान्तिः. ಎರಡೂ ಕೈಗಳನ್ನು ಕಣ್ಣುಗಳ ಮೇಲೆ ನಿಧಾನವಾಗಿ ಇಡಿ. ನಿಧಾನವಾಗಿ ಕೈಗಳನ್ನು ತೆಗೆಯಿರಿ ಮತ್ತು ಕಣ್ಣುಗಳನ್ನು ತೆರೆಯಿರಿ. ಇಂದಿನ ಯೋಗ ಸತ್ರಕ್ಕೆ ತಮ್ಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈಗ ಚಾಲನೆ ಕ್ರಿಯೆಯ ಅಭ್ಯಾಸಕ್ಕಾಗಿ ನಿಧಾನವಾಗಿ ನಿಮ್ಮ ಸ್ಥಾನದಲ್ಲಿ ನಿಂತುಕೊಳ್ಳಿ. ಕುತ್ತಿಗೆ ಕ್ರಿಯೆಯ ಅಭ್ಯಾಸದಿಂದ ಪ್ರಾರಂಭಿಸೋಣ. ಮುಂದೆ ಮತ್ತು ಹಿಂದೆ ಕುತ್ತಿಗೆಯನ್ನು ಬಗ್ಗಿಸುವ ಅಭ್ಯಾಸ. ಗಮನಿಸಿ, ಕುತ್ತಿಗೆಯಲ್ಲಿ ನೋವಿರುವವರು ಯಾರೇ ಇದ್ದರೂ ಈ ಅಭ್ಯಾಸವನ್ನು ಮಾಡಬೇಡಿ ಅಥವಾ ಎಚ್ಚರಿಕೆಯಿಂದ ಮಾಡಿ. ನಿಮ್ಮ ಕಾಲುಗಳಲ್ಲಿ 2 ಇಂಚುಗಳ ಅಂತರವನ್ನಿಡಿ. ನಿಮ್ಮ ಎರಡೂ ಕೈಗಳನ್ನು ನಿಧಾನವಾಗಿ ಸೊಂಟದ ಮೇಲಿಡಿ. ಶ್ವಾಸ ಬಿಡುತ್ತಾ ನಿಧಾನವಾಗಿ ತಲೆಯನ್ನು ಮುಂದಕ್ಕೆ ಬಗ್ಗಿಸಿ. ಕುತ್ತಿಗೆ ಹಿಂಭಾಗದಲ್ಲಿ ಸೆಳೆತವನ್ನು ಅನುಭವಿಸಿ. ಶ್ವಾಸವನ್ನ ತುಂಬಿಕೊಳ್ಳುತ್ತಾ ತಲೆಯನ್ನು ಮೇಲಕ್ಕೆತ್ತಿ. ಶ್ವಾಸವನ್ನ ಬಿಡುತ್ತಾ ತಲೆಯನ್ನು ಹಿಂಭಾಗಕ್ಕೆ ತೆಗೆದುಕೊಂಡೋಗಿ. ಕುತ್ತಿಗೆಯ ಮುಂಭಾಗದಲ್ಲಿ ಸೆಳೆತವನ್ನು ಅನುಭವಿಸಿ. ಶ್ವಾಸ ತುಂಬುತ್ತಾ ತಲೆಯನ್ನು ಯಥಾಸ್ಥಾನಕ್ಕೆ ತನ್ನಿ. 1 ಬಾರಿ ಪುನಃ ಶ್ವಾಸ ತುಂಬುತ್ತಾ ತಲೆಯನ್ನು ಮುಂದಕ್ಕೆ ಬಾಗಿಸಿ. ಶ್ವಾಸ ತುಂಬಿಕೊಳ್ಳುತ್ತಾ ತಲೆಯನ್ನು ಮೇಲಕ್ಕೆತ್ತಿ. ಶ್ವಾಸ ಬಿಡುತ್ತಾ ತಲೆಯನ್ನು ಹಿಂಭಾಗಕ್ಕೆ ತನ್ನಿ ಮತ್ತು ಶ್ವಾಸ ತುಂಬುತ್ತಾ ತಲೆಯನ್ನು ಸಾಮಾನ್ಯ ಸ್ಥಿತಿಗೆ ತನ್ನಿ. ಈಗ ತಲೆಯನ್ನು ಬಲ ಮತ್ತು ಎಡಭಾಗಕ್ಕೆ ಬಗ್ಗಿಸುವ ಅಭ್ಯಾಸ. ಶ್ವಾಸ ತುಂಬಿಕೊಳ್ಳಿ ಮತ್ತು ಶ್ವಾಸ ಬಿಡುತ್ತಾ ನಿಮ್ಮ ತಲೆಯನ್ನು ಬಲಭಾಗಕ್ಕೆ ಬಗ್ಗಿಸಿ. ಬಲ ಕಿವಿಯನ್ನು ಬಲ ಭುಜದ ಕಡೆಗೆ ತರಲು ಪ್ರಯತ್ನಿಸಿ. ಶ್ವಾಸ ಎಳೆದುಕೊಳ್ಳುತ್ತಾ ತಲೆಯನ್ನು ಯಥಾಸ್ಥಿತಿಗೆ ತನ್ನಿ. ಶ್ವಾಸ ಬಿಡುತ್ತಾ ತಲೆಯನ್ನು ಎಡಕಡೆಗೆ ಬಗ್ಗಿಸಿ. ಶ್ವಾಸ ಎಳೆದುಕೊಳ್ಳುತ್ತಾ ತಲೆಯನ್ನು ಯಥಾಸ್ಥಿತಿಗೆ ತನ್ನಿ. ಮತ್ತೊಮ್ಮೆ ಪುನಃ ಶ್ವಾಸವನ್ನ ಬಿಡುತ್ತಾ ತಲೆಯನ್ನು ಬಲಬದಿಗೆ ಬಗ್ಗಿಸಿ. ಶ್ವಾಸ ತುಂಬುತ್ತಾ ತಲೆಯನ್ನು ಯಥಾಸ್ಥಿತಿಗೆ ತನ್ನಿ. ಶ್ವಾಸ ಬಿಡುತ್ತಾ ಎಡಬದಿಗೆ ಮತ್ತು ಶ್ವಾಸ ತುಂಬುತ್ತಾ ತಲೆಯನ್ನು ಸಹಜ ಸ್ಥಿತಿಗೆ ತನ್ನಿ. ತಲೆಯನ್ನು ಬಲ ಮತ್ತು ಎಡಬದಿಗೆ ತಿರುಗಿಸುವ ಅಭ್ಯಾಸ. ಶ್ವಾಸ ತುಂಬಿ. ಶ್ವಾಸ ಬಿಡುತ್ತಾ ತಲೆಯನ್ನು ಬಲಬದಿಗೆ ತಿರುಗಿಸಿ. ಶ್ವಾಸ ತುಂಬುತ್ತಾ ಸಹಜ ಸ್ಥಿತಿಗೆ. ಈಗ ಶ್ವಾಸ ಬಿಡುತ್ತಾ ತಲೆಯನ್ನು ಎಡಬದಿಗೆ ತಿರುಗಿಸಿ ಮತ್ತು ಶ್ವಾಸ ತುಂಬುತ್ತಾ ಯಥಾಸ್ಥಿತಿಗೆ ಬನ್ನಿ. ಮತ್ತೊಮ್ಮೆ ಪುನಃ ಶ್ವಾಸ ಬಿಡುತ್ತಾ ತಲೆಯನ್ನು ಬಲಬದಿಗೆ ತಿರುಗಿಸಿ. ಶ್ವಾಸ ಎಳೆದುಕೊಳ್ಳುತ್ತಾ ಯಥಾಸ್ಥಿತಿಗೆ ಬನ್ನಿ. ಈಗ ಶ್ವಾಸ ಬಿಡುತ್ತಾ ತಲೆಯನ್ನು ಎಡಬದಿಗೆ ತಿರುಗಿಸಿ ಮತ್ತು ಶ್ವಾಸ ತುಂಬಿಕೊಳ್ಳುತ್ತಾ ತಲೆಯನ್ನು ಸಾಮಾನ್ಯ ಸ್ಥಿತಿಗೆ ತನ್ನಿ. ಕುತ್ತಿಗೆಯನ್ನು ತಿರುಗಿಸುವ ಅಭ್ಯಾಸವನ್ನು ಮಾಡೋಣ. ಶ್ವಾಸ ಬಿಡುತ್ತಾ ತಲೆಯನ್ನು ಮುಂದೆ ಬಗ್ಗಿಸಿ.
ಈಗ ಶ್ವಾಸ ಎಳೆದುಕೊಳ್ಳುತ್ತಾ ತಲೆಯನ್ನು ಗಡಿಯಾರದ ಮುಳ್ಳಿನ ದಿಕ್ಕಿಗೆ ತಿರುಗಿಸಿ. ಮತ್ತು ಶ್ವಾಸ ಬಿಡುತ್ತಾ ತಲೆಯನ್ನು ಮುಂದಕ್ಕೆ ತನ್ನಿ. ಪುನಃ ಈ ಅಭ್ಯಾಸವನ್ನ ಪುನರಾವರ್ತಿಸೋಣ. ಶ್ವಾಸ ತುಂಬುತ್ತಾ ಹಿಂಬದಿಗೆ ಮತ್ತು ಶ್ವಾಸ ಬಿಡುತ್ತಾ ಮುಂಬದಿಗೆ. ಈಗ ಶ್ವಾಸ ಎಳೆದುಕೊಳ್ಳುತ್ತಾ ತಲೆಯನ್ನು ವಿರುದ್ಧ ದಿಕ್ಕಿಗೆ ಹಿಂದಕ್ಕೆ ತನ್ನಿ ಮತ್ತು ಶ್ವಾಸ ಬಿಡುತ್ತಾ ತಲೆಯನ್ನು ಮುಂದಕ್ಕೆ ತನ್ನಿ. ಮತ್ತೊಮ್ಮೆ ಈ ಅಭ್ಯಾಸವನ್ನು ಪುನರಾವರ್ತಿಸೋಣ. ಶ್ವಾಸ ಎಳೆದುಕೊಳ್ಳುತ್ತಾ ಹಿಂಬದಿಗೆ ಮತ್ತು ಶ್ವಾಸ ಬಿಡುತ್ತಾ ಮುಂಬದಿಗೆ. ಶ್ವಾಸ ಎಳೆದುಕೊಳ್ಳುತ್ತಾ ತಲೆಯನ್ನು ಸಾಮಾನ್ಯ ಸ್ಥಿತಿಗೆ ತನ್ನಿ. ಕೈಗಳನ್ನು ಸಹಜ ಸ್ಥಿತಿಗೆ ತನ್ನಿ. ಕಣ್ಣುಗಳನ್ನು ಮುಚ್ಚಿ ಮತ್ತು ವಿಶ್ರಾಮವನ್ನು ಅನುಭವಿಸಿ. ಕಣ್ಣುಗಳನ್ನು ನಿಧಾನವಾಗಿ ತೆರೆಯಿರಿ. ಮುಂದಿನ ಅಭ್ಯಾಸ ಸ್ಕಂದ ಸಂಚಾಲನ. ಗಮನಿಸಿ, ಯಾರಿಗೆಲ್ಲ ಫ್ರೋಜನ್ ಶೋಲ್ಡರ್ನ ಸಮಸ್ಯೆ ಇದೆಯೋ ಅವರು ಈ ಅಭ್ಯಾಸವನ್ನ ಎಚ್ಚರಿಕೆಯಿಂದ ಮಾಡಿ. ಶ್ವಾಸ ತುಂಬುತ್ತಾ ನಿಮ್ಮ ಎರಡೂ ಕೈಗಳನ್ನು ಪಕ್ಕದಿಂದ ನಿಧಾನವಾಗಿ ಮೇಲಕ್ಕೆತ್ತಿ. ಅಂಗೈಗಳು ಹೊರಗಿನ ದಿಕ್ಕಿಗೆ ತೆರೆದಿರಲಿ. ಈಗ ಶ್ವಾಸ ಬಿಡುತ್ತಾ ಕೈಗಳನ್ನು ಕೆಳಕ್ಕೆ ತನ್ನಿ. ಮತ್ತೊಮ್ಮೆ ಪುನಃ ಶ್ವಾಸ ಎಳೆದುಕೊಳ್ಳಿ ಮತ್ತು ಕೈಗಳನ್ನು ಮೇಲಕ್ಕೆತ್ತಿ. ಶ್ವಾಸ ಬಿಡುತ್ತಾ ಕೈಗಳನ್ನು ಪುನಃ ಸಾಮಾನ್ಯ ಸ್ಥಿತಿಗೆ ತನ್ನಿ. ಸ್ಕಂದಚಕ್ರದ ಅಭ್ಯಾಸ. ಶ್ವಾಸ ಎಳೆದುಕೊಳ್ಳುತ್ತಾ ಕೈಗಳನ್ನು ಪಕ್ಕದಿಂದ ಭುಜದ ಎತ್ತರಕ್ಕೆ ತನ್ನಿ. ಅಂಗೈಗಳನ್ನು ಉಲ್ಟಾ ಮಾಡಿ. ನಿಮ್ಮ ಬೆರಳುಗಳನ್ನು ಭುಜದ ಮೇಲಿಡಿ. ಈಗ ಎರಡೂ ಮೊಣಕೈಗಳನ್ನು ಮುಂದಿನಿಂದ ಹಿಂದಕ್ಕೆ ತಿರುಗಿಸಿ. ಶ್ವಾಸ ತುಂಬಿಕೊಳ್ಳುತ್ತಾ ಮೊಣಕೈಗಳನ್ನು ಮೇಲಕ್ಕೆತ್ತಿ ಮತ್ತು ಶ್ವಾಸ ಬಿಡುತ್ತಾ ಮೊಣಕೈಗಳನ್ನು ಯಥಾಸ್ಥಿತಿಗೆ ತನ್ನಿ. ಈ ಅಭ್ಯಾಸವನ್ನು ಪುನರಾವರ್ತಿಸೋಣ. ಶ್ವಾಸ ತುಂಬುತ್ತಾ ಮೇಲಕ್ಕೆತ್ತಿ ಮತ್ತು ಬಿಡುತ್ತಾ ಕೆಳಗೆ. ಈಗ ವಿರುದ್ಧ ದಿಕ್ಕಿನಲ್ಲಿ ಈ ಅಭ್ಯಾಸವನ್ನು 2 ಬಾರಿ ಮಾಡಿ. ಶ್ವಾಸ ಎಳೆದುಕೊಳ್ಳುತ್ತಾ ಮೇಲಕ್ಕೆ, ಬಿಡುತ್ತಾ ಕೆಳಗೆ, ತುಂಬುತ್ತಾ ಮೇಲೆ. ಈಗ ಶ್ವಾಸ ತುಂಬುತ್ತಾ 2 ಮೊಣಕೈಗಳನ್ನು ಪಕ್ಕಕ್ಕೆ ಸರಿಸಿ ಮತ್ತು ಶ್ವಾಸ ಬಿಡುತ್ತಾ ಕೈಗಳನ್ನು ಸಹಜ ಸ್ಥಿತಿಗೆ ತನ್ನಿ. ಕಣ್ಣುಗಳನ್ನು ಮುಚ್ಚಿ ಮತ್ತು ಈ ಕ್ರಿಯೆಯ ಪ್ರಭಾವವನ್ನು ನಿಮ್ಮ ಶರೀರದಲ್ಲಿ ಅನುಭವಿಸಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಮುಂದಿನ ಅಭ್ಯಾಸ ಕಟಿಚಾಲನಾ ಕ್ರಿಯೆ. ಗಮನಿಸಿ, ಯಾರಿಗೆಲ್ಲ ಸೊಂಟದಲ್ಲಿ ನೋವಿದೆಯೋ ಅವರು ಈ ಅಭ್ಯಾಸವನ್ನ ಎಚ್ಚರಿಕೆಯಿಂದ ಮಾಡಿ. ಸೊಂಟವನ್ನು ಮುಂದೆ ಮತ್ತು ಹಿಂದಕ್ಕೆ ಬಗ್ಗಿಸುವುದು. ನಿಧಾನವಾಗಿ 2 ಕಾಲುಗಳ ಮಧ್ಯೆ 2 ರಿಂದ 3 ಅಡಿಯ ಅಂತರವಿಡಿ. ಈಗ ಶ್ವಾಸ ತುಂಬುತ್ತಾ 2 ಕೈಗಳನ್ನು ಭುಜದ ಎದುರಿನಿಂದ ಮೇಲಕ್ಕೆ ಎತ್ತಿ. ಶ್ವಾಸ ಬಿಡುತ್ತಾ ಹಿಂಭಾಗಕ್ಕೆ ಬಗ್ಗಿಸಿ. ಶ್ವಾಸ ಎಳೆದುಕೊಳ್ಳುತ್ತಾ ಮಧ್ಯದ ಭಾಗಕ್ಕೆ ಬನ್ನಿ ಮತ್ತು ಶ್ವಾಸ ಬಿಡುತ್ತಾ ಸೊಂಟದಿಂದ ಮುಂಭಾಗಕ್ಕೆ ಬಗ್ಗಿ. ನಿಮ್ಮ 2 ಕೈಗಳನ್ನು ಕಾಲುಗಳ ಪಾದಗಳ ಮಧ್ಯದಲ್ಲಿ ತರಲು ಪ್ರಯತ್ನಿಸಿ. ಶ್ವಾಸ ತುಂಬುತ್ತಾ ಮೇಲಕ್ಕೆ ಬನ್ನಿ. ಈ ಅಭ್ಯಾಸವನ್ನ ಪುನರಾವರ್ತಿಸೋಣ. ಶ್ವಾಸ ಬಿಡುತ್ತಾ ಹಿಂಬದಿಗೆ ಬಗ್ಗಿಸಿ. ಶ್ವಾಸ ಬಿಡುತ್ತಾ ಮಧ್ಯದ ಭಾಗಕ್ಕೆ ಬನ್ನಿ ಮತ್ತು ಶ್ವಾಸ ಬಿಡುತ್ತಾ ಸೊಂಟದಿಂದ ಮುಂದಕ್ಕೆ ಬಗ್ಗಿ. ಕೈಗಳನ್ನು ಕಾಲುಗಳ ಪಾದಗಳ ಮಧ್ಯದಲ್ಲಿ ತರಲು ಪ್ರಯತ್ನಿಸಿ. ಶ್ವಾಸ ತುಂಬುತ್ತಾ ಮೇಲಕ್ಕೆ ಬನ್ನಿ. ಶ್ವಾಸ ಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಕೆಳಕ್ಕೆ ತನ್ನಿ. ನಿಧಾನವಾಗಿ ಕಾಲುಗಳನ್ನು ಜೋಡಿಸಿ. ಕಣ್ಣುಗಳನ್ನು ಮುಚ್ಚಿ. ಈ ಕ್ರಿಯೆಯ ಪ್ರಭಾವವನ್ನು ಶರೀರದಲ್ಲಿ ಅನುಭವಿಸಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಈಗ ಕಟಿಚಾಲನಾ ಕ್ರಿಯೆಯ ಮುಂದಿನ ಅಭ್ಯಾಸ ಮಾಡೋಣ. ನಿಮ್ಮ ಕಾಲುಗಳನ್ನು ಭುಜದ ಅಂತರದಲ್ಲಿ ಇಟ್ಟು ಆರಾಮವಾಗಿ ನಿಂತುಕೊಳ್ಳಿ.
ನಿಮ್ಮ ಕೈಗಳನ್ನು ಭುಜದ ಸಮಾನದಲ್ಲಿ ಮುಂದಿನಿಂದ ಮೇಲಕ್ಕೆತ್ತಿ. ಈಗ ಶ್ವಾಸ ಬಿಡುತ್ತಾ ಸೊಂಟದಿಂದ ಬಲಬದಿಗೆ ತಿರುಗಿಸಿ. ಬಲ ಕೈಯನ್ನು ನೇರವಾಗಿರಿಸಿ, ಎಡಕೈ ಮೊಣಕೈಯಿಂದ ಮಡಚಿ. ಶ್ವಾಸ ತುಂಬುತ್ತಾ ಯಥಾಸ್ಥಿತಿಗೆ ಬನ್ನಿ. ಶ್ವಾಸ ಬಿಡುತ್ತಾ ಸೊಂಟವನ್ನು ಎಡಗಡೆಗೆ ತಿರುಗಿಸಿ. ಶ್ವಾಸ ತುಂಬುತ್ತಾ ಯಥಾಸ್ಥಿತಿಗೆ. ಶ್ವಾಸ ಬಿಡುತ್ತಾ ಬಲಬದಿಗೆ ಮತ್ತು ತುಂಬುತ್ತಾ ಯಥಾಸ್ಥಿತಿಗೆ. ಶ್ವಾಸ ಬಿಡುತ್ತಾ ಎಡಬದಿಗೆ. ಶ್ವಾಸ ತುಂಬುತ್ತಾ ಯಥಾಸ್ಥಿತಿಗೆ. ಶ್ವಾಸ ಬಿಡುತ್ತಾ ಕೈಗಳನ್ನು ಕೆಳಕ್ಕೆ ತನ್ನಿ. ನಿಮ್ಮ ಕಾಲುಗಳನ್ನು ಸೇರಿಸಿ ಕಣ್ಣುಗಳನ್ನು ಮುಚ್ಚಿ. ಈ ಕ್ರಿಯೆಯ ಪ್ರಭಾವವನ್ನು ಶರೀರದಲ್ಲಿ ಅನುಭವಿಸಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಮುಂದಿನ ಅಭ್ಯಾಸ ಮೊಣಕಾಲಿನ ಚಾಲನಾ ಕ್ರಿಯೆಯ ಅಭ್ಯಾಸ. ಯಾರಿಗೆಲ್ಲ ಮೊಣಕಾಲುಗಳಲ್ಲಿ ನೋವಿದೆಯೋ ಅವರು ಈ ಅಭ್ಯಾಸವನ್ನು ಮಾಡಬೇಡಿ ಅಥವಾ ಎಚ್ಚರಿಕೆಯಿಂದ ಮಾಡಲು ಪ್ರಯತ್ನಿಸಿ. ಕಾಲುಗಳನ್ನು ಭುಜದ ಅಂತರದಲ್ಲಿಡಿ. ಈಗ ಶ್ವಾಸ ತುಂಬುತ್ತಾ ಕೈಗಳನ್ನು ಭುಜದ ಸಮಾನಾಂತರಕ್ಕೆ ತನ್ನಿ ಮತ್ತು ಶ್ವಾಸ ಬಿಡುತ್ತಾ ನಿಮ್ಮ ಕಾಲುಗಳನ್ನು ಮಡಚುತ್ತಾ ಕುಳಿತುಕೊಳ್ಳುವ ಸ್ಥಿತಿಗೆ ಬನ್ನಿ. ಅಂತಿಮ ಸ್ಥಿತಿಯಲ್ಲಿ ನಿಮ್ಮ ನಿತಂಬಗಳು ಭೂಮಿಗೆ ಸಮಾನಾಂತರವಾಗಿ ಇರಬೇಕು. ಶ್ವಾಸ ತುಂಬುತ್ತಾ ಮೇಲಕ್ಕೆ ಬನ್ನಿ. ಶ್ವಾಸ ಬಿಡುತ್ತಾ ಈ ಅಭ್ಯಾಸವನ್ನು ಪುನರಾವರ್ತಿಸಿ ಮತ್ತು ಶ್ವಾಸ ತುಂಬುತ್ತಾ ಯಥಾಸ್ಥಿತಿಗೆ. ಶ್ವಾಸ ಬಿಡುತ್ತಾ ಕೈಗಳನ್ನು ಕೆಳಕ್ಕೆ ತನ್ನಿ. ಕಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿ ತಗೊಳ್ಳಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ನಾವೀಗ ಯೋಗಾಸನಗಳನ್ನು ಅಭ್ಯಾಸ ಮಾಡೋಣ. ಮೊದಲ ಅಭ್ಯಾಸ ತಾಡಾಸನ. ಯಾರಿಗೆಲ್ಲ ಮೊಣಕಾಲಲ್ಲಿ ನೋವಿದೆಯೋ ಅಥವಾ ಸಮತೋಲನ ಕಾಪಾಡಿಕೊಳ್ಳಲು ಸಾಧ್ಯವಿಲ್ಲವೋ ಹಿಮ್ಮಡಿಗಳನ್ನು ಎತ್ತಬೇಡಿ. ಬಲಬದಿಗೆ ತಿರುಗಿ. ಕಾಲುಗಳ ಮಧ್ಯೆ 2 ಇಂಚಿನ ಅಂತರ ಇಡಿ. ಈಗ ಶ್ವಾಸ ತುಂಬುತ್ತಾ ಕೈಗಳನ್ನು ಮುಂಭಾಗದಿಂದ ಭುಜದ ಸಮಾನಾಂತರಕ್ಕೆ ತನ್ನಿ. ಶ್ವಾಸ ಬಿಡಿ ಮತ್ತು ಕೈಗಳ ಬೆರಳುಗಳನ್ನು ಒಂದಕ್ಕೊಂದು ಜೋಡಿಸಿ ಅಂಗೈಗಳನ್ನು ಉಲ್ಟಾ ಮಾಡಿ. ಶ್ವಾಸ ತುಂಬಿ ಮತ್ತು ಕೈಗಳನ್ನು ಮೇಲಕ್ಕೆತ್ತಿ. ನಿಮ್ಮ ಶರೀರವನ್ನು ನೇರವಾಗಿರಿಸಿ. ಈಗ ಹಿಮ್ಮಡಿಗಳನ್ನು ಮೇಲಕ್ಕೆತ್ತುತ್ತಾ ನಿಮ್ಮ ಕಾಲು ಬೆರಳುಗಳಿಂದ ಶರೀರದ ಸಮತೋಲನ ಕಾಪಾಡಿ. ಸಾಮಾನ್ಯ ರೀತಿಯ ಶ್ವಾಸ ಉಚ್ಛ್ವಾಸದೊಂದಿಗೆ ಆಸನದಲ್ಲೇ ಇರಿ. ಹಿಮ್ಮಡಿಗಳನ್ನು ಹಿಂತಿರುಗಿಸಿ ಮತ್ತು ಶ್ವಾಸ ಬಿಡುತ್ತಾ ಕೈಗಳನ್ನು ಕೂಡ ಸಾಮಾನ್ಯ ಸ್ಥಿತಿಗೆ ತನ್ನಿ. ಕಣ್ಣುಗಳನ್ನು ಮುಚ್ಚಿ ಮತ್ತು ವಿಶ್ರಮಿಸಿ. ತಾಡಾಸನ ಶರೀರದಲ್ಲಿ ಸಂತುಲನೆ ಮತ್ತು ದೃಢತೆಯನ್ನು ಹೆಚ್ಚಿಸುತ್ತೆ. ಮುಂದಿನ ಅಭ್ಯಾಸ ಅರ್ಧ ಚಕ್ರಾಸನ. ನಿಮ್ಮ ಕಾಲುಗಳ ಮಧ್ಯದಲ್ಲಿ 2 ಇಂಚಿನ ಅಂತರವನ್ನ ಇಡಿ. ನಿಮ್ಮ ಕೈಗಳನ್ನು ಸೊಂಟದ ಮೇಲಿಡಿ. ನಿಮ್ಮ 2 ಮೊಣಕೈಗಳನ್ನು ಸಮಾನ ಅಂತರದಲ್ಲಿ ಇಡಿ ಮತ್ತು ಕೈಗಳನ್ನು ಹಿಂಬದಿಗೆ ಸರಿಸಿ. ಈಗ ಶ್ವಾಸ ತುಂಬುತ್ತಾ ಸೊಂಟ ಮತ್ತು ತಲೆಯನ್ನು ಹಿಂಭಾಗಕ್ಕೆ ಬಗ್ಗಿಸಿ. ಶ್ವಾಸ ಬಿಡಿ ಮತ್ತು ಸಾಮಾನ್ಯವಾದ ಶ್ವಾಸ ಮತ್ತು ಉಚ್ಛ್ವಾಸದೊಂದಿಗೆ ಈ ಆಸನವನ್ನು ಇದೇ ಸ್ಥಿತಿಯಲ್ಲಿ ಮುಂದುವರಿಸಿ. ಶ್ವಾಸ ಎಳೆದುಕೊಳ್ಳುತ್ತಾ ತಲೆಯನ್ನು ಯಥಾಸ್ಥಿತಿಗೆ ತನ್ನಿ. ಶ್ವಾಸ ಬಿಡುತ್ತಾ ನಿಮ್ಮ ಕೈಗಳನ್ನು ಸಹಜ ಸ್ಥಿತಿಗೆ ತನ್ನಿ. ಈ ಆಸನವನ್ನು ಪುನಃ ಪುನರಾವರ್ತಿಸಿ. ನಿಮ್ಮ ಕೈಗಳನ್ನು ಪುನಃ ಸೊಂಟದ ಮೇಲಿಡಿ. ನಿಮ್ಮ ಮೊಣಕೈಗಳನ್ನು ಸಮಾನಾಂತರದಲ್ಲಿಡಿ. ಕೈಗಳನ್ನು ಹಿಂಭಾಗಕ್ಕೆ ತನ್ನಿ ಮತ್ತು ಶ್ವಾಸ ತುಂಬಿಕೊಳ್ಳುತ್ತಾ ತಲೆ ಮತ್ತು ಸೊಂಟವನ್ನು ಹಿಂಭಾಗಕ್ಕೆ ತನ್ನಿ. ಸಾಮಾನ್ಯ ಶ್ವಾಸದೊಂದಿಗೆ ಆಸನದಲ್ಲೇ ಇರಿ ಮತ್ತು ಶ್ವಾಸ ತುಂಬಿಕೊಳ್ಳುತ್ತಾ
ತಲೆಯನ್ನು ಸಹಜ ಸ್ಥಿತಿಗೆ ತನ್ನಿ. ಶ್ವಾಸ ಬಿಡುತ್ತಾ ತಮ್ಮ ಕೈಗಳನ್ನು ಸಹಜ ಸ್ಥಿತಿಗೆ ತನ್ನಿ ಮತ್ತು ವಿಶ್ರಮಿಸಿ. ಈ ಆಸನ ಶ್ವಾಸಕ್ರಿಯೆಯನ್ನ ಹೆಚ್ಚಿಸುತ್ತೆ ಮತ್ತು ಸೊಂಟ ನೋವಿಗೂ ಪ್ರಯೋಜನಕಾರಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಈಗ ನಾವು ಕುಳಿತುಕೊಂಡು ಮಾಡುವ ಆಸನಗಳ ಅಭ್ಯಾಸ ಮಾಡೋಣ. ನಿಧಾನವಾಗಿ ಕುಳಿತುಕೊಳ್ಳಿ. ನಿಮ್ಮ ಕಾಲುಗಳನ್ನು ಮಡಚುತ್ತಾ ಹಿಮ್ಮಡಿಗಳ ಮೇಲೆ ಕುಳಿತುಕೊಳ್ಳಿ. ಗಮನಿಸಿ, 2 ಕಾಲುಗಳ ಹೆಬ್ಬೆರಳು ಜೋಡಿರಬೇಕು. ನಿಮ್ಮ ಕೈಗಳನ್ನು ಮೊಣಕಾಲುಗಳ ಮೇಲಿಡಿ. ಸೊಂಟ ಮತ್ತು ಕುತ್ತಿಗೆಯನ್ನು ನೇರವಾಗಿರಿಸಿ ಮತ್ತು ಸಾಮಾನ್ಯ ಉಸಿರಾಟದ ಕ್ರಿಯೆಯೊಂದಿಗೆ ವಜ್ರಾಸನದ ಸ್ಥಿತಿಯಲ್ಲಿ ಇರಿ. ವಜ್ರಾಸನ ಸ್ಥಿತಿಯಿಂದ ನಾವೀಗ ಅರ್ಧ ಉಷ್ಟ್ರಾಸನಕ್ಕೆ ಹೋಗೋಣ. ನಿಧಾನವಾಗಿ ನಿಮ್ಮ ಮೊಣಕಾಲುಗಳಲ್ಲಿ ನಿಂತುಕೊಳ್ಳಿ. ನಿಮ್ಮ ಕೈಗಳನ್ನು ಸೊಂಟದ ಮೇಲಿಡಿ. ಈಗ ಶ್ವಾಸ ತೆಗೆದುಕೊಳ್ಳುತ್ತಾ ಸೊಂಟ ಮತ್ತು ತಲೆಯನ್ನು ಹಿಂಭಾಗಕ್ಕೆ ಬಗ್ಗಿಸಿ. ಸಾಮಾನ್ಯ ಉಸಿರಾಟದ ಕ್ರಿಯೆಯೊಂದಿಗೆ ಆಸನದಲ್ಲೇ ಇರಲು ಪ್ರಯತ್ನಿಸಿ. ಶ್ವಾಸ ತುಂಬಿಕೊಳ್ಳುತ್ತಾ ಪುನಃ ವಜ್ರಾಸನದ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಗೊಳ್ಳಿ. ಈ ಆಸನ ಸೊಂಟ ನೋವನ್ನು ಗುಣಪಡಿಸಲು ಸಹಾಯಕ. ಮತ್ತೊಮ್ಮೆ ಈ ಅಭ್ಯಾಸವನ್ನು ಪುನರಾವರ್ತಿಸಿ. ಕಣ್ಣುಗಳನ್ನು ತೆರೆಯಿರಿ. ನಿಮ್ಮ ಮೊಣಕಾಲುಗಳಿಂದ ನಿಂತುಕೊಳ್ಳಿ. ಕೈಗಳನ್ನು ಸೊಂಟದ ಮೇಲಿಡಿ. ಬೆರಳುಗಳು ಕೆಳದಿಕ್ಕಿಗೆ ಇರಲಿ. ಈಗ ಶ್ವಾಸ ಎಳೆದುಕೊಳ್ಳುತ್ತಾ ತಲೆ ಮತ್ತು ಸೊಂಟವನ್ನು ಹಿಂಭಾಗಕ್ಕೆ ಬಗ್ಗಿಸಿ. ಸಾಮಾನ್ಯ ಶ್ವಾಸ ತಗೊಳ್ಳಿ ಮತ್ತು ಬಿಡಿ. ಆಸನದಲ್ಲೇ ಇರಿ. ಶ್ವಾಸ ಎಳೆದುಕೊಳ್ಳುತ್ತಾ ಪುನಃ ವಜ್ರಾಸನ ಸ್ಥಿತಿಗೆ ಬನ್ನಿ. ಮತ್ತು ವಿಶ್ರಾಂತಿ ತಗೊಳ್ಳಿ. ಯಾರಿಗೆಲ್ಲ ಮೊಣಕಾಲಲ್ಲಿ ಸಮಸ್ಯೆ ಇದೆಯೋ ಅವರು ಈ ಅಭ್ಯಾಸವನ್ನು ಮಾಡಬೇಡಿ. ಮುಂದಿನ ಅಭ್ಯಾಸ ಶಶಂಕಾಸನ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ನಿಮ್ಮ 2 ಮೊಣಕಾಲುಗಳ ಮಧ್ಯೆ ಕೆಲವು ಇಂಚುಗಳ ಅಂತರವಿಡಿ. ನಿಮ್ಮ ಅಂಗೈಗಳನ್ನು ಕಾಲುಗಳ ಮಧ್ಯೆ ಇರಿಸಿ. ಈಗ ಶ್ವಾಸ ಬಿಡುತ್ತಾ ನಿತಂಬಗಳನ್ನು ಎತ್ತದೆ ಶರೀರವನ್ನು ಮುಂದಕ್ಕೆ ಬಗ್ಗಿಸಿ ನಿಧಾನವಾಗಿ. ಎದೆ ಮತ್ತು ಗಲ್ಲವನ್ನು ನೆಲಕ್ಕೆ ಮುಟ್ಟಿಸಿ ಮತ್ತು ಸಾಮಾನ್ಯ ಶ್ವಾಸ ಉಚ್ಛ್ವಾಸದೊಂದಿಗೆ ಈ ಆಸನದಲ್ಲೇ ಇರಿ. ಈ ಆಸನ ಖಿನ್ನತೆ ಮತ್ತು ಭಯವನ್ನ ಕಡಿಮೆಗೊಳಿಸುತ್ತೆ. ಶ್ವಾಸ ತುಂಬಿಕೊಳ್ಳುತ್ತಾ ವಜ್ರಾಸನದ ಸ್ಥಿತಿಗೆ ಮರಳಿ ಬನ್ನಿ. ಕಣ್ಣುಗಳನ್ನು ಮುಚ್ಚಿ ಮತ್ತು ವಿಶ್ರಮಿಸಿ. ಈಗ ನಿಧಾನವಾಗಿ ಹೊಟ್ಟೆಯ ಆಧಾರದ ಮೇಲೆ ಮಾಡುವ ಆಸನದ ಕಡೆಗೆ ಹೋಗೋಣ. ಕಣ್ಣುಗಳನ್ನು ತೆರೆಯಿರಿ. ಹೊಟ್ಟೆಯ ಮೇಲೆ ಮಲಗಿ. ಮಕರಾಸನದ ಅಭ್ಯಾಸ ಮಾಡೋಣ. ನಿಮ್ಮ 2 ಕಾಲುಗಳ ಮಧ್ಯೆ ಅಂತರವನ್ನ ಇಡಿ. ಹಿಮ್ಮಡಿಗಳು ಒಳಗೆ, ಬೆರಳುಗಳು ಹೊರಬದಿಗೆ ಇರಲಿ. 2 ಮೊಣಕೈಗಳನ್ನು ಮಡಚುತ್ತಾ ಒಂದು ಅಂಗೈ ಮೇಲೆ ಇನ್ನೊಂದು ಅಂಗೈಯನ್ನು ಇಡಿ ಮತ್ತು ನಿಮ್ಮ ತಲೆಯನ್ನು ಕೂಡ ಕೈಗಳ ಮೇಲಿಡಿ. ತಲೆಯನ್ನು ಎಡ ಅಥವಾ ಬಲಭಾಗಕ್ಕೆ ತಿರುಗಿಸಬಹುದು. ಕಣ್ಣುಗಳನ್ನು ಮುಚ್ಚಿ ಮತ್ತು ವಿಶ್ರಮಿಸಿ. ಮಕರಾಸನದ ಅಭ್ಯಾಸ ಶರೀರ ಮತ್ತು ಮನಸ್ಸಿಗೆ ಆರಾಮ ನೀಡುತ್ತೆ.
ನಿಧಾನವಾಗಿ ಕಣ್ಣು ತೆರೆಯಿರಿ. ಈಗ ಸರಳ ಭುಜಂಗಾಸನವನ್ನ ಪ್ರಾರಂಭಿಸೋಣ. ನಿಮ್ಮ ಎರಡೂ ಕಾಲುಗಳನ್ನು ಸೇರಿಸಿಕೊಳ್ಳಿ. ಹಿಮ್ಮಡಿಗಳನ್ನು ಸೇರಿಸಿ, ಮೊಣಕಾಲುಗಳನ್ನು ಸೇರಿಸಿ, ಕಾಲುಗಳನ್ನು ಸೇರಿಸಿ. ಶ್ವಾಸ ಎಳೆದುಕೊಳ್ಳುತ್ತಾ ನಿಮ್ಮ ಎರಡೂ ಕೈಗಳನ್ನು ಮುಂದಕ್ಕೆ ಎಳೆದುಕೊಳ್ಳಿ. ಈಗ ಶ್ವಾಸ ಬಿಡುತ್ತಾ ನಿಮ್ಮ ಕೈಗಳನ್ನು ಮಡಚಿ ಮತ್ತು ನಿಮ್ಮ ಅಂಗೈಗಳನ್ನು ತಲೆಯ ಪಕ್ಕದಲ್ಲಿ ಇಡಿ. ಮೊಣಕೈಗಳನ್ನು ನೆಲಕ್ಕೆ ತಾಗಿಸಿ. ಈಗ ನಿಧಾನವಾಗಿ ಶ್ವಾಸ ಎಳೆದುಕೊಳ್ಳುತ್ತಾ ನಿಮ್ಮ ಗಲ್ಲ ಮತ್ತು ಎದೆಯನ್ನು ಹೊಕ್ಕುಳದ ಭಾಗದವರೆಗೆ ಎತ್ತಿ. ಸಾಮಾನ್ಯ ಉಸಿರಾಟ ಕ್ರಿಯೆಯನ್ನು ಮುಂದುವರಿಸುತ್ತಾ ಈ ಆಸನದಲ್ಲೇ ಇರಿ. ಈ ಆಸನ ಶ್ವಾಸಕ್ರಿಯೆಯನ್ನ ಹೆಚ್ಚಿಸುತ್ತೆ, ಹೊಟ್ಟೆಯ ಬೊಜ್ಜನ್ನು ಕಡಿಮೆಗೊಳಿಸುತ್ತೆ ಮತ್ತು ಮಲಬದ್ಧತೆಯನ್ನು ನಿವಾರಿಸುತ್ತೆ. ಈಗ ಶ್ವಾಸ ಬಿಡುತ್ತಾ ನಿಧಾನವಾಗಿ ಸಾಮಾನ್ಯ ಸ್ಥಿತಿಗೆ ಬನ್ನಿ. ಮತ್ತೊಮ್ಮೆ ಈ ಅಭ್ಯಾಸವನ್ನು ಪುನರಾವರ್ತಿಸೋಣ. ಶ್ವಾಸ ತುಂಬುತ್ತಾ ಗಲ್ಲ ಮತ್ತು ಎದೆಯ ಭಾಗವನ್ನು ನಿಧಾನವಾಗಿ ಎತ್ತಿ ಸಾಮಾನ್ಯ ಉಸಿರಾಟದೊಂದಿಗೆ ಆಸನದಲ್ಲೇ ಇರಿ ಮತ್ತು ಶ್ವಾಸ ಬಿಡುತ್ತಾ ಸಾಮಾನ್ಯ ಸ್ಥಿತಿಗೆ ಬನ್ನಿ. ಮಕರಾಸನದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ಈ ಆಸನವನ್ನು ನಿಮ್ಮ ಶರೀರದಲ್ಲಿ ಅನುಭವಿಸಿ. ಈಗ ನಾವು ಶವಾಸನದ ಅಭ್ಯಾಸ ಮಾಡೋಣ. ನಿಮ್ಮ ಬೆನ್ನಿನ ಮೇಲೆ ಮಲಗಿಕೊಳ್ಳಿ. ಕೈಗಳು ಮತ್ತು ಕಾಲುಗಳ ಮಧ್ಯೆ ಅಂತರ ಇಡಿ. ಅಂಗೈಗಳು ಮೇಲ್ಬದಿಗೆ ಇರಲಿ. ಕಣ್ಣುಗಳನ್ನು ಕೋಮಲತೆಯಿಂದ ಮುಚ್ಚಿ. ದೀರ್ಘ ಶ್ವಾಸ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಬಿಡಿ. ಮತ್ತೊಮ್ಮೆ ದೀರ್ಘ ಶ್ವಾಸ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಬಿಡಿ. ದೀರ್ಘ ಶ್ವಾಸ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಬಿಡಿ. ದೇಹದ ಪ್ರತಿಯೊಂದು ಅಂಗಗಳನ್ನೂ ಸಡಿಲವಾಗಿ ಬಿಡಿ ಮತ್ತು ಆರಾಮವನ್ನು ಅನುಭವಿಸಿ. ಈ ಆಸನ ಚಿಂತೆ ಮತ್ತು ಖಿನ್ನತೆಯನ್ನು ದೂರ ಮಾಡಲು ಸಹಾಯಕ. ಈಗ ನಿಧಾನವಾಗಿ ಎಡ ಅಥವಾ ಬಲಬದಿಗೆ ಮಗ್ಗಲು ಮಗಚಿ. ಸ್ವಲ್ಪ ಹೊತ್ತು ಇದೇ ಸ್ಥಿತಿಯಲ್ಲಿ ಇರಿ. ಈಗ ನಿಧಾನವಾಗಿ ನಿಮ್ಮ ಕೈಗಳ ಬಲದಿಂದ ಎದ್ದು ಕುಳಿತುಕೊಳ್ಳಿ. ನಿಮ್ಮ ಸೊಂಟ ಮತ್ತು ಕುತ್ತಿಗೆಯನ್ನು ನೇರವಾಗಿರಿಸಿ. ಆರಾಮದಾಯಕ ಅಥವಾ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಎರಡೂ ಕೈಗಳು ಧ್ಯಾನ ಮುದ್ರೆಯಲ್ಲಿರಲಿ. ಈಗ ಸಾಮಾನ್ಯ ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸಿ ಮತ್ತು ಮನಸ್ಸಿನಲ್ಲೇ ಈ ಸಂಕಲ್ಪವನ್ನ ಧಾರಣೆ ಮಾಡಿ. ನಾವು ನಮ್ಮ ಮನಸ್ಸನ್ನು ಸದಾ ಸಂತುಲನೆಯಲ್ಲಿಡಬೇಕು. ಇದರಿಂದಲೇ ನಮ್ಮ ಆತ್ಮವಿಕಸನ ಆಗೋದು. ನಾನು ನನಗಾಗಿ, ಕುಟುಂಬಕ್ಕಾಗಿ, ನನ್ನ ಕಾರ್ಯಕ್ಕಾಗಿ, ಸಮಾಜ ಮತ್ತು ವಿಶ್ವಕ್ಕಾಗಿ, ಶಾಂತಿ, ಆನಂದ ಮತ್ತು ಆರೋಗ್ಯದ ಪ್ರಚಾರಕ್ಕಾಗಿ ಬದ್ಧಳಾಗಿರುತ್ತೇನೆ. ನಾನು ಮಾನವ ಸಂಪನ್ಮೂಲವನ್ನು ಕಾಪಾಡಲು ಬದ್ಧಳಾಗಿರುತ್ತೇನೆ ಮತ್ತು ದೇಶದ ವಿಕಾಸಕ್ಕಾಗಿ ಸಮರ್ಪಿತಳಾಗಿದ್ದೇನೆ ಮತ್ತು ಎಲ್ಲಾ ಕಠಿಣ ಪರಿಸ್ಥಿತಿಯಲ್ಲೂ ನಾವು ಒಗ್ಗಟ್ಟಾಗಿ ಇರಬೇಕು. ಈಗ ಶಾಂತಿ ಪಾಠಕ್ಕಾಗಿ ನಮಸ್ಕಾರ ಮುದ್ರೆಯನ್ನು ಮಾಡಿ.
सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत् मा कश्चित् दुःखभाग् भवेत् ॐ शान्तिः 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 ನಿಧಾನವಾಗಿ ಎರಡೂ ಕೈಗಳನ್ನು ಕಣ್ಣುಗಳ ಮೇಲಿಡಿ. ಈಗ ನಿಧಾನವಾಗಿ ಕೈಗಳನ್ನು ತೆರೀರಿ ಮತ್ತು ಕಣ್ಣುಗಳನ್ನು ತೆರೀರಿ. ತಮಗೆಲ್ಲರಿಗೂ ಧನ್ಯವಾದ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ. ನಮಸ್ಕಾರ. ಯೋಗ ಅಭಿಮೂಲ್ಯನ ಕಾರ್ಯಕ್ರಮದ 3ನೇ ದಿನದ ವ್ಯಾಖ್ಯಾನ ಸತ್ರದಲ್ಲಿ ತಮಗೆಲ್ಲರಿಗೂ ಸ್ವಾಗತ. ವ್ಯಾಖ್ಯಾನ ಸತ್ರದ ಆರಂಭಕ್ಕಾಗಿ ಪ್ರಾರ್ಥನೆಯೊಂದಿಗೆ ಎಲ್ಲರೂ ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿರಿಸಿ ಕಣ್ಣುಗಳನ್ನು ಮುಚ್ಚಿ. ಈಗ ಇಂದಿನ ವ್ಯಾಖ್ಯಾನ ಸತ್ರದ ವಿಷಯ ಆರೋಗ್ಯ ಮತ್ತು ಕಲ್ಯಾಣಕ್ಕಾಗಿ ಯೋಗಾಭ್ಯಾಸ. ನಾವೆಲ್ಲ ಈಗ ತಿಳಿದ ಹಾಗೆ ಯೋಗವು ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಸಂಪತ್ತು ಮತ್ತು ಪೂರ್ತಿ ವಿಶ್ವಕ್ಕೆ ಮಾನವತೆಯ ಕಲ್ಯಾಣಕ್ಕಾಗಿ ಭಾರತದ ವತಿಯಿಂದ ಅನನ್ಯ ಕೊಡುಗೆ. ನೀವೆಲ್ಲ ತಿಳಿದಿರುವ ಹಾಗೆ ಯೋಗದ ಅಂತಿಮ ಗುರಿಯೇನಿದೆ ಅದು ಮೋಕ್ಷ, ನಿರ್ವಾಣ. ಆದರೆ ಈಗಿನ ಕಾಲದಲ್ಲಿ, ಈಗಿನ ಸಮಯದಲ್ಲಿ ನಮ್ಮ ಅನುಚಿತ ಆಹಾರಾಭ್ಯಾಸ, ವಿವಿಧ ರೋಗಗಳು, ಪ್ರದೂಷಣೆ ಮಾನವತೆ ಮನುಷ್ಯನನ್ನು ಸುತ್ತುವರೆದಿದೆ. ಈ ಕಾರಣದಿಂದಲೂ ಮಾನವ ಕಲ್ಯಾಣಕ್ಕಾಗಿ ಯೋಗದ ಮಹತ್ವ ಇನ್ನಷ್ಟು ಅಧಿಕವಾಗುತ್ತೆ, ಬಹಳಷ್ಟು ಹೆಚ್ಚುತ್ತೆ. ಬನ್ನಿ ಈಗ ಇದೇ ವಿಷಯದ ಬಗ್ಗೆ ತಿಳಿಯೋಣ. ಈಗ ಯೋಗದ ಅಭ್ಯಾಸದಲ್ಲಿ ನಾವು ಆರೋಗ್ಯ ಮತ್ತು ಕಲ್ಯಾಣದ ಮಾರ್ಗದಲ್ಲಿ ಮುಂದುವರಿಯೋದು ಹೇಗೆ ಅಂತ. ಎಲ್ಲಕ್ಕೂ ಮೊದಲು ತಿಳಿಯೋಣ ಆರೋಗ್ಯ ಅಂದ್ರೇನು ಅಂತ. ಆರೋಗ್ಯದ ಬಗ್ಗೆ ಅನೇಕರು ತಿಳ್ಕೊಂಡಿದ್ದಾರೆ. ಅವರಿಗೆ ಯಾವುದೇ ರೀತಿಯ ರೋಗ ಇಲ್ಲ ಅಂದ್ರೆ ತಾವು ಆರೋಗ್ಯವಂತರು ಅಂತ ತಿಳ್ಕೊಂಡಿದ್ದಾರೆ. ಹಾಗಲ್ಲ ಅದು. ವಿಶ್ವ ಆರೋಗ್ಯ ಸಂಸ್ಥೆಯ ಅನುಸಾರ ಯಾವುದೇ ವ್ಯಕ್ತಿ ಕೇವಲ ಶಾರೀರಿಕವಾಗಿ ಮಾತ್ರ ಅಲ್ಲ, ಬದಲಾಗಿ ಮಾನಸಿಕ ಮತ್ತು ಸಾಮಾಜಿಕವಾಗಿಯೂ ಆರೋಗ್ಯವಾಗಿದ್ದರೆ, ಚೆನ್ನಾಗಿದ್ದರೆ, ಆನಂದವಾಗಿದ್ದರೆ ಆಗಲೇ ಅವರು ಆರೋಗ್ಯವಂತರು ಅಂತ ಹೇಳ್ಬೋದು. ನೀವೀಗ ಶಾರೀರಿಕವಾಗಿ ಅಂದ್ರೆ ನಿಮ್ಗೇನು ರೋಗ ಇಲ್ಲ ಅಂದ ಮಾತ್ರಕ್ಕೆ ನೀವು ಆರೋಗ್ಯವಂತರ ಎಂಬರ್ಥ ಅಲ್ಲ. ಆರೋಗ್ಯ ಅಂದ್ರೆ ನೀವು ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಪೂರ್ಣತಃ ಆರೋಗ್ಯದ ಅನುಭವ ಹೊಂದಿರಬೇಕು. ಅನಾರೋಗ್ಯದ ಅನುಪಸ್ಥಿತಿ ಆಗಿರೋದೇ ಆರೋಗ್ಯವಲ್ಲ. ಹೀಗೆ ಇದನ್ನು ತಿಳ್ಕೊಳ್ಳೋದು ಮುಖ್ಯ. ಈಗ ವಿಶ್ವ ಆರೋಗ್ಯ ಸಂಸ್ಥೆ ಇದಕ್ಕೆ 4ನೇ ಆಯಾಮವೊಂದನ್ನು, ಅಂದರೆ ಆಧ್ಯಾತ್ಮವನ್ನು ಸೇರಿಸೋದಕ್ಕೆ ಮುಂದಾಗಿದೆ. ಈಗ ನಮ್ಮ ಪೌರಾಣಿಕ ಗ್ರಂಥಗಳು ಏನು ಹೇಳ್ತವೆ ಅಂತ ತಿಳ್ಕೊಳ್ಳಿ ಆರೋಗ್ಯದ ಬಗ್ಗೆ. ಆಯುರ್ವೇದದ ಅನುಸಾರ ಆರೋಗ್ಯ ಪರಿಭಾಷೆ ಏನು ಅಂತಂದ್ರೆ ಒಬ್ಬ ಮನುಷ್ಯನ ದೋಷ ಸಮಾನವಾಗಿದ್ದರೆ, ಈಗ ದೋಷಗಳ್ಯಾವುವು? ವಾತ, ಪಿತ್ತ, ಕಫ. ಇವು ತ್ರಿದೋಷಗಳು. ಇವು ಸಮಸ್ಥಿತಿಯಲ್ಲಿದ್ದರೆ, ಬ್ಯಾಲೆನ್ಸ್ಡ್ ಆಗಿದ್ದರೆ ಸಮಅಗ್ನಿ. ಶರೀರದಲ್ಲಿರುವಂತಹ ಅಗ್ನಿಗಳು ಸಹ ಬ್ಯಾಲೆನ್ಸ್ಡ್ ಆಗಿದ್ರೆ, ಸಮವಾಗಿದ್ರೆ ಸಮಧಾತು ಮಲಕ್ರಿಯ, ಧಾತು, ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜೆ, ಶುಕ್ರ
ಇವು ಸಮವಾಗಿದ್ದರೆ ಮತ್ತೆ ಮಲಕ್ರಿಯೆ ಅದರ ನಿಷ್ಕಾಸ ವ್ಯವಸ್ಥೆ ಅದೂ ಸಹ ಸರಿಯಾಗಿ ಕೆಲಸ ಮಾಡ್ತಿದ್ರೆ, ನಿರ್ವಹಣೆ ಮಾಡ್ತಿದ್ರೆ ಆಗಲೇ ಆರೋಗ್ಯ ಅಂತ ಹೇಳ್ಬಹುದು. ಅದಕ್ಕಿಂತಲೂ ಮುಖ್ಯವಾಗಿರೋದಂದ್ರೆ ವ್ಯಕ್ತಿಯ ಆತ್ಮ, ಇಂದ್ರಿಯ ಮತ್ತು ಮನಸ್ಸು ಇದು ಪ್ರಸನ್ನಾವಸ್ಥೆಯಲ್ಲಿರಬೇಕು. ಅಂದರೆ ಮನುಷ್ಯ ಪೂರ್ಣತಃ ಇಂದ್ರಿಯದ ಮೇಲೆ ನಿಯಂತ್ರಣ ಹೊಂದಿರಬೇಕು ಮತ್ತು ಮನಸ್ಸಿನಿಂದ ಮತ್ತು ಆತ್ಮದಿಂದ ಪೂರ್ಣವಾಗಿ ಸಂತುಷ್ಟರಾಗಿ ಪ್ರಸನ್ನರಾಗಿದ್ರೆ ಮಾತ್ರ ನಾವು ಆರೋಗ್ಯ ಅಂತ ಹೇಳ್ಬೋದು. ಈಗ ಯೋಗದ ಅನುಸಾರ ಯೋಗದ ಅಂತಿಮ ಗುರಿ ಏನಿದೆ ಅದು ಮೋಕ್ಷ. ಅದಕ್ಕೂ ಮೊದಲು ಯೋಗ ಎಲ್ಲ ರೀತಿಯಲ್ಲಿವೆ. ಈ ದುಃಖ ಏನಿದೆ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಅವೆಲ್ಲವನ್ನು ಸಮಾಪ್ತಗೊಳಿಸ್ತವೆ. ಅದಕ್ಕೆ ಮೂಲ ಕಾರಣ ಅಜ್ಞಾನತೆ, ಅವಿದ್ಯ ಅದನ್ನು ಕೊನೆಗೊಳಿಸುತ್ತೆ. ಈಗ ಯೋಗ ಏನಿದೆ ಅದು ಅವಿದ್ಯೆಯನ್ನು ಅಂತ್ಯಗೊಳಿಸಿ ನಮ್ಮ ಈ 3 ಪ್ರಕಾರದ ದುಃಖ ಏನಿದೆ, ಯಾವ ರೀತಿಯ ದುಃಖಗಳು ನಮ್ಮ ಜೀವನದಲ್ಲಿ ಬರ್ತವೋ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ದುಃಖ ಅದನ್ನು ಪೂರ್ಣತಃ ಇಲ್ಲವಾಗಿಸುತ್ತೆ. ನಮ್ಮ ಎಲ್ಲಾ ಕ್ಷೇತ್ರಗಳಲ್ಲಿ, ಜೀವನದ ಎಲ್ಲೆಡೆಗಳಲ್ಲಿ ಒಂದು ಸದ್ಭಾವ, ಒಳ್ಳೆಯ ಭಾವನೆ ಮೂಡಿಬರುತ್ತೆ. ಅದು ಪೂರ್ಣ ಸ್ವತಂತ್ರದೆಡೆಗೆ ಕರ್ಕೊಂಡು ಹೋಗಬಹುದು. ಮತ್ತೆ ಇದುವೇ ಆರೋಗ್ಯ. ಯೋಗದ ಅನುಸಾರ ರೋಗ ಇಲ್ಲದಿರೋದೇ ಆರೋಗ್ಯ ಅಲ್ಲ. ಮನುಷ್ಯನ ಎಲ್ಲಾ ದುಃಖಗಳು ಮುಗಿದಾಗ, ಅವನ ಜೀವನದಲ್ಲಿ ಯಾವುದೇ ಸಫರಿಂಗ್ ಇಲ್ಲದಾಗ, ಅಂದ್ರೆ ಯೋಗದ ಅನುಸಾರ ನಮ್ಮ ಜೀವನದಲ್ಲಿ ಏನೆಲ್ಲ ದುಃಖಗಳಿವೆಯೋ ಅದರ ಮುಕ್ತಾಯ ಆಗುತ್ತೆ. ಮತ್ತು ಮನುಷ್ಯನ ಅವಿದ್ಯೆ ಏನಿದೆ ಅದರ ನಾಶ ಆಗೋದು, ಅಂದ್ರೆ ದುಃಖದ ಮೂಲ ಕಾರಣ ಅದು ನಾಶ ಆಗೋದು. ಆ ಕಾರಣದಿಂದ ಜೀವನದ ಕ್ಷೇತ್ರಗಳಲ್ಲಿ ಸದ್ಭಾವನೆಯ ಸ್ಥಾಪನೆ ಆಗೋದು. ಅದರಿಂದಲೇ ಮನುಷ್ಯ ಮೋಕ್ಷದತ್ತ ಹೋಗ್ಬೋದು. ಇದುವೇ ಆರೋಗ್ಯ. ಅಂದ್ರೆ ನಾವು ಮೋಕ್ಷದತ್ತ ಸಾಕ್ತಿದ್ರೆ ನಿಮ್ಮೆಲ್ಲ ದುಃಖಗಳು ನಾಶ ಆಗ್ತವೆ, ಅವಿದ್ಯೆ ನಾಶ ಆಗ್ತವೆ. ಆಗ್ಲೇ ನಾವು ಹೇಳ್ಬೋದು ಆರೋಗ್ಯವಿದೆ ಅಂತ. ಮನುಷ್ಯ ತಾನು ಸಾಂಸಾರಿಕ ವಿಷಯದತ್ತ ಓಡ್ತಿದ್ರೆ, ಮತ್ತೆ ಅವನ ಗಮನ ಹಣ ಸಂಪಾದನೆ ಕುರಿತಾಗಿದ್ರೆ, ಅವನ ಗಮನ ಭೌತಿಕ ವಿಷಯದತ್ತ ಅಧಿಕವಾಗಿದ್ರೆ ಅವನಿಗೆ ಆರೋಗ್ಯದ ಅಂತ ಹೇಳಕ್ಕಾಗಲ್ಲ. ಅವನು ಮಾನಸಿಕವಾಗಿ ಆರೋಗ್ಯವಾಗಿರಲ್ಲ. ಅವನ ಒಳಗೆ ಅವಿದ್ಯೆ ಮನೆ ಮಾಡಿದೆ, ಅವನಲ್ಲಿ ಇಚ್ಛೆಗಳಿವೆ, ಅದರಿಂದಾಗಿ ಚಟಗಳಿವೆ, ಅದರಿಂದಾಗಿ ಅವನ ಜೀವನದಲ್ಲಿ ದುಃಖ ಇದೆ. ಈಗ ದುಃಖ ಇರೋದು ಯಾವ ಕಾರಣದಿಂದ? ಅದು ಬಯಕೆ ಮತ್ತು ಚಟಗಳಿಂದಾಗಿರೋದು. ಮನುಷ್ಯನೊಳಗೆ ಇಚ್ಛೆ ಇಲ್ಲದಿದ್ದಾಗ, ವಾಸನಾರಹಿತವಾಗಿದ್ದಾಗ ದುಃಖವಿರೋದಿಲ್ಲ. ಎಲ್ಲಿ ತನಕ ನಿಮ್ಮಲ್ಲಿ ಇಚ್ಛೆಗಳಿವೆ, ವಾಸನಾ ಪೀಡಿತರಾಗಿದ್ರೆ ಅಲ್ಲಿ ತನಕ ನಿಮ್ಮ ಜೀವನದಲ್ಲಿ ದುಃಖ ಇರ್ತದೆ ಮತ್ತು ಮೋಕ್ಷದತ್ತ ಸಾಗೋಕೆ ಸಾಧ್ಯವಾಗಲ್ಲ. ದುಃಖ ಇರುವಾಗ ಶಾರೀರಿಕ ರೋಗಗಳು ಬರಬಹುದು, ಅನೇಕ ರೀತಿಯ ಮಾನಸಿಕ ತೊಂದರೆಗಳು ಕಾಣಿಸಬಹುದು, ಸಾಮಾಜಿಕ ತೊಂದರೆಗಳೂ ಆಗಬಹುದು. ಹಾಗಾಗಿ ಅಜ್ಞಾನತೆಯ ಅಂತ್ಯವಾಗೋದು ಯೋಗದ ಕಾರಣದಿಂದ. ಅದರಿಂದ ಸಾಮಂಜಸ್ಯದ ಸ್ಥಾಪನೆ ಆಗೋದು, ನಮ್ಮನ್ನ ಮೋಕ್ಷದತ್ತ ಒಯ್ಯುವುದೇ ಆರೋಗ್ಯ ಯೋಗದ ಅನುಸಾರ. ಈಗ ಕಲ್ಯಾಣ ಅಂದ್ರೇನು? ವೆಲ್ನೆಸ್ ಅಂದ್ರೇನು? ಇದು ಜೀವನದ ಒಂದು ವಿಧಾನ. ವ್ಯಕ್ತಿ ಎಲ್ಲ ಆಯಾಮಗಳನ್ನು ಸಂತುಲಿತಗೊಳಿಸುವಂತದ್ದು. ನಿಮಗೆ ಶಾರೀರಿಕವಾಗಿ ಎಂತಹ ಅನುಭವ ಆಗ್ಬೇಕು ಅಂದ್ರೆ ನೀವು ಒಳ್ಳೆಯ ಸ್ಥಿತಿಯಲ್ಲಿದ್ದೀರಿ ಅಂತ, ಭಾವನಾತ್ಮಕವಾಗಿ ಬಲವಾಗಿರ್ಬೇಕು, ಬೌದ್ಧಿಕವಾಗಿ ಪ್ರಖರವಾಗಿರಬೇಕು, ಸಾಮಾಜಿಕವಾಗಿ ನಿಮ್ಮ ಸಾಮಾಜಿಕ ಸಂಬಂಧ ಚೆನ್ನಾಗಿರಬೇಕು, ವ್ಯಾವಸಾಯಿಕವಾಗಿ ಸಂತುಷ್ಟರಾಗಿರಬೇಕು ಮತ್ತು ಆಧ್ಯಾತ್ಮಿಕ ಉನ್ನತಿಯತ್ತ ಮುಂದುವರಿಬೇಕು. ಈ ರೀತಿಯಾಗಿ ನೀವು ಜೀವನ ನಡೆಸಿದ್ರೆ ನೀವು ಕಲ್ಯಾಣ ಪಥದಲ್ಲಿ ಸಾಗ್ತಿದ್ದೀರಿ ಅಂತ ಅರ್ಥ. ಈಗ ಆರೋಗ್ಯ ಮತ್ತು ಕಲ್ಯಾಣಕ್ಕಾಗಿ, ಯೋಗಾಭ್ಯಾಸಕ್ಕಾಗಿ ಯೋಗದಲ್ಲಿ ಆಹಾರ, ವಿಹಾರ, ಆಚಾರ, ವಿಚಾರ ಮತ್ತು ವ್ಯವಹಾರದ ಉಲ್ಲೇಖ ಸಿಗುತ್ತೆ. ನಮ್ಮ ಆಹಾರ ಹೇಗಿರಬೇಕು? ನಾವು ಮಿತಾಹಾರದ ಪಾಲನೆಯನ್ನ ಮಾಡಬೇಕು, ಒಳ್ಳೆಯ ಆಹಾರ ತಗೋಬೇಕು, ಸಮಯಕ್ಕೆ ಸರಿಯಾಗಿ ತಗೋಬೇಕು ಮತ್ತು ಅದರ ಗುಣಮಟ್ಟ ಚೆನ್ನಾಗಿರಬೇಕು. ಆಹಾರ ನಮ್ಮ ಶರೀರವನ್ನು ಪೋಷಿಸುವಂತಿರ್ಬೇಕು. ನಮ್ಮ ವಿಹಾರ ಹೇಗಿರ್ಬೇಕು? ನಮ್ಮಲ್ಲಿ ನಮ್ಗಾಗಿಯೂ ಸಮಯ ಇರಬೇಕು. ಈಗಿನ ಓಡಾಟದ ಜೀವನದಲ್ಲಿ ಮನುಷ್ಯ ಅವನು ಸಿಲುಕಿದ್ದಾನೆ ಕೆಲವು ವಿಷಯದಲ್ಲಿ, ಹಣ ಸಂಪಾದನೆ ವಿಷಯದಲ್ಲಿ, ಮತ್ತು ತಮ್ಗೆ ಇಷ್ಟ ಇಲ್ಲದ ಕೆಲಸನೂ ಮಾಡ್ತಾನೆ. ತಮ್ಗಾಗಿ ಅವರ ಬಳಿ ಸಮಯ ಇರಲ್ಲ, ಯೋಚನೆಗೆ ಸಮಯ ಇರಲ್ಲ. ನಾನ್ಯಾಕೆ ಬದುಕ್ತಿದ್ದೀನಿ, ನನ್ನ ಜೀವನಕ್ಕೇನು ಅರ್ಥ, ಯಾಕಾಗಿ ನಾನು ಜನಿಸಿದ್ದೇನೆ, ಹೀಗೆ ತಮ್ಗಾಗಿ ಬಿಡು ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದದ್ದು ಅಂದ್ರೆ ಕೆಲವರಿಗೆ ಪೇಂಟಿಂಗ್ ಇಷ್ಟ ಆಗಬಹುದು, ನೃತ್ಯ ಇಷ್ಟ, ಸಂಗೀತ ಇಷ್ಟ ಇರಬಹುದು. ಸ್ವಲ್ಪ ಸಮಯವನ್ನ ಮನುಷ್ಯ ತನಗಾಗಿಯೂ ಬಿಡುವು ಮಾಡ್ಕೋಬೇಕು. ಇನ್ನು ಆಚಾರ, ಸರಿಯಾದ ವ್ಯವಹಾರ ಮನುಷ್ಯನಲ್ಲಿ ಇರಬೇಕು. ವಿಚಾರ ಅಂದ್ರೆ ಒಂದು ಪಾಸಿಟಿವ್ ಥಾಟ್ಸ್, ಸಕಾರಾತ್ಮಕ ಯೋಚನೆ ಇರಬೇಕು. ಕೆಲವರಂತೂ ಪ್ರತಿಯೊಂದರಲ್ಲೂ ನಕಾರಾತ್ಮಕ ನಿಲುವನ್ನ ಹುಡುಕ್ತಾರೆ. ಬಹಳ ಅಗತ್ಯ ಅದು. ನಮ್ಮ ವಿಚಾರ ಶುದ್ಧವಾಗಿರ್ಬೇಕು, ಸಕಾರಾತ್ಮಕವಾಗಿದ್ದು ಬೇರೆಯವರನ್ನು ಪ್ರೇರೇಪಿಸುವ ಹಾಗಿರ್ಬೇಕು. ಹೀಗೆ ನಾವು ಪ್ರಾಪರ್ ಆಹಾರ, ಸರಿಯಾದ ವಿಚಾರ, ಸರಿಯಾದ ವಿಹಾರ ಮತ್ತು ಆಚಾರ ಇವೆಲ್ಲವನ್ನು ಅನುಸರಿಸಿದ್ರೆ ನಮ್ಮ ಜೀವನದಲ್ಲಿ ನಾವು ಯೋಗದ ಪಥದಲ್ಲಿ ಮುಂದುವರಿಬಹುದು. ನಾವು ಆರೋಗ್ಯ ಕಲ್ಯಾಣವನ್ನು ಪಡೆಯಬಹುದು. ಆರೋಗ್ಯ ಮತ್ತು ಕಲ್ಯಾಣಕ್ಕಾಗಿ ಯೋಗದಲ್ಲಿ ಕೆಲವು ಪೂರ್ವಾಪೇಕ್ಷೆಗಳಿವೆ. ಯೋಗದಲ್ಲಿ ನಾವೆಲ್ಲರೂ ತಿಳಿದ ಹಾಗೆ ಆಸನಗಳನ್ನು ನಾವು ಯಾವಾಗಲೂ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಧ್ಯಾನ ಮಾಡಬೇಕು. ಆದರೆ ಇದಕ್ಕೆ ಕೆಲವು ಪೂರ್ವಾಪೇಕ್ಷೆಗಳಿವೆ. ಅದನ್ನು ನಾವು ಪ್ರೀ ರಿಕ್ವಿಸಿಟ್ ಪ್ರಾಕ್ಟೀಸಸ್ ಅಂತೀವಿ. ಮೊದಲು ನಾವು ಯಮ ಮತ್ತು ನಿಯಮವನ್ನು ಅನುಸರಿಸೋದು ಬಹಳ ಮುಖ್ಯ. ನಮ್ಮ ಜೀವನದಲ್ಲಿ ಅಹಿಂಸಾ, ಅಸ್ತಿ, ಬ್ರಹ್ಮಚರ್ಯ, ಪರಿಗ್ರಹ ಇವುಗಳನ್ನು ಪಾಲಿಸಬೇಕು.
ನಿಯಮ ಶೌಚ ತಪ ಸಂತೋಷ್ ಸ್ವಾಧ್ಯಾಯ ಈಶೋ ಪಡಿದಾನ್. ನಾವು ಇವೆಲ್ಲವನ್ನು ನಮ್ಮ ಜೀವನದಲ್ಲಿ ಅನುಸರಿಸಿದ್ರೆ ಮಾತ್ರ ನಮಗೆ ಆಸನದ ಪ್ರಯೋಜನ ಸಿಗೋದು. ಆಗಲೇ ಪ್ರಾಣಾಯಾಮವೂ ಸಾಧ್ಯ. ನಾವು ಯಮ ನಿಯಮ ಅನುಸರಿಸದಿದ್ರೆ, ಜಗಳ ಮಾಡ್ತಿದ್ರೆ, ಸತ್ಯ ಹೇಳದಿದ್ರೆ, ವಸ್ತುಗಳನ್ನು ಕೂಡಿ ಹಾಕ್ತಾನೆ ಇದ್ರೆ, ನಮ್ಮ ಜೀವನದಲ್ಲಿ ಸಂತೋಷ ಇಲ್ಲಾಂದ್ರೆ, ತಪಸ್ಸು ಮಾಡೋ ಹಾಗಿಲ್ಲ ಅಂದ್ರೆ, ನಮ್ಮನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ ಅಂದ್ರೆ, ಸ್ವಾಧ್ಯಾಯ ಮಾಡಿಲ್ಲ ಅಂದ್ರೆ, ಮತ್ತು ದೇವರಿಗೆ ನಮ್ಮನ್ನ ನಾವು ಸಮರ್ಪಿಸದಿದ್ದರೆ, ನಾವು ಈಶೋಪಣಿದಾನ್ ಮಾಡಿಲ್ಲ ಅಂದ್ರೆ, ಆಗ ಆಸನ ಮಾಡಿದ್ರೂ ಪ್ರಯೋಜನ ಇರಲ್ಲ. ಮೊದಲು ಯಮ ಮತ್ತು ನಿಯಮ ಮತ್ತೆ ಆಸನ ಇವೆಲ್ಲ ಪೂರ್ವ ಅಪೇಕ್ಷೆಗಳು. ಮೊದಲು ನೀವು ಯೋಗದ ಪೂರ್ತಿ ಪ್ರಯೋಜನ ಪಡಿಬೇಕಿದ್ರೆ ನೀವು ಖಂಡಿತ ಯಮ ನಿಯಮವನ್ನು ಫಾಲೋ ಮಾಡಬೇಕು. ಅಂದ್ರೆ ನೀವು ಆಸನ ಮಾಡ್ಕೊಂಡಿದ್ರು, ನೀವು ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಜನರ ಜೊತೆ ಜಗಳಾಡ್ತಿದ್ರೆ, ಸುಳ್ಳು ಹೇಳ್ತಿದ್ರೆ, ಅಥವಾ ನೀವು ನಿಮ್ಮ ವಿಷಯಾಸಕ್ತಿಗಳು ತುಂಬಾ ಅಧಿಕವಾಗಿದ್ರೆ, ವಿಷಯ ವಸ್ತುಗಳತ್ತ ಹೆಚ್ಚಿನ ಆಕರ್ಷಣೆ ಇದ್ರೆ, ನಿಮ್ಗೆ ಯೋಗದಿಂದ ಹೆಚ್ಚು ಪ್ರಯೋಜನ ಸಿಗಲಾರದು. ಹಾಗಾಗಿ ಯಮನಿಯಮದ ಪಾಲನೆ ಮಾಡಿ, ಯುಕ್ತಾಹಾರ ಅಂದ್ರೆ ಮಾಡರೇಟ್ಲಿ ಆಹಾರ ಸೇವಿಸಿ. ಯುಕ್ತಾಹಾರ ಅಂದ್ರೆ ನೀವು ಮಾಡುವ ಭೋಜನ ಏನಿದೆಯಲ್ಲ, ನಿಮ್ಮ ಶಾರೀರಿಕ ಸಂರಚನೆಯ ಅನುಸಾರ ಇರಬೇಕು, ಹವಾಮಾನದ ಅನುಸಾರ ಮಿತಾಹಾರ ಇರಬೇಕು. ಮಿತಾಹಾರ ಬಗ್ಗೆ ನಾವೀಗ ಮಾತಾಡೋಣಂತೆ. ಯುಕ್ತ ಕರ್ಮ ಮಾಡಿ. ನಿಮ್ಮ ಕರ್ಮ ಯುಕ್ತವಾಗಿರಲಿ. ಕರ್ಮ ಹೇಗಿರ್ಬೇಕು ಅಂದ್ರೆ, ದೇವ್ರು ನಿಮ್ಗೆ ನೀಡಿದ ಜವಾಬ್ದಾರಿಯನ್ನ, ಏನು ಜವಾಬ್ದಾರಿ ನೀಡಿದಾರೋ ಅದನ್ನು ನಿಷ್ಕಾಮ ಭಾವದಿಂದ ನಿಭಾಯಿಸಿ. ಪುಣ್ಯದ ಕೆಲಸ ಮಾಡಿ, ಫಲದ ಇಚ್ಛೆ ಇಡಬೇಡಿ. ನಿಮ್ಮ ಕೆಲಸ ಮಾಡ್ತಾ ಹೋಗಿ, ಕರ್ಮದ ಮೇಲೆ ನಿಮ್ಮ ಗಮನ ಇರಲಿ. ಫಲದ ಬಗ್ಗೆ ನೀವು ದೇವರಿಗೆ ಬಿಟ್ಟುಬಿಡಿ. ನಾನನ್ನ ಕರ್ಮ ಮಾಡಿದ್ದೇನೆ, ದೇವರೇ ನಿನ್ನ ಇಚ್ಛೆ ಅಂತ ಬಿಡಿ. ಯುಕ್ತವಾದ ಕರ್ಮ ಮಾಡಿ. ಮಿತಾಹಾರ ಮಾಡರೇಟ್ಲಿ ನೀವು ನಿಮ್ಮ ಡಯಟ್ ತಗೊಳ್ಳಿ. ನಾಲಗೆಯ ರುಚಿಗಾಗಿ ಅಲ್ಲ, ನಿಮ್ಮ ಶರೀರವನ್ನು ಪೋಷಿಸುವುದಕ್ಕಾಗಿ ಆಹಾರ ಸೇವಿಸಿ. ಯಮ ನಿಯಮವನ್ನು ಪಾಲಿಸಿ, ಅನುಸರಿಸಿ ಅವುಗಳನ್ನು. ಮಿತಾಹಾರ ತಗೊಳ್ಳಿ. ಮಿತಾಹಾರ ಏನದು? ಮಿತಾಹಾರ ಅಂದ್ರೆ ನಮ್ಮ ಯೋಗಿಕ ಗ್ರಂಥದ ಅನುಸಾರ ನಮ್ಮ ಭೋಜನ ಏನಿದೆ ಅದು ಸ್ನಿಗ್ಧವಾಗಿರಬೇಕು, ಮಧುರ. ಮತ್ತು ನಮ್ಮ ಭೋಜನದಲ್ಲಿ ನಮ್ಮ ಉದರದ 1/4 ಭಾಗ ಅದನ್ನು ಖಾಲಿ ಬಿಡಬೇಕು ಗಾಳಿ ಸಂಚಾರಕ್ಕಾಗಿ. ಅಂದ್ರೆ ನಮ್ಮ ಭೋಜನವನ್ನು ಹೇಗೆ ಸೇವನೆ ಮಾಡಬೇಕು ಅಂದ್ರೆ, ಭಗವಾನ್ ಶಿವನಿಗೆ ಅರ್ಪಿಸಿದಂತೆ, ನಮ್ಮ ದೇಹಕ್ಕೆ ಅಂತಲ್ಲ, ನಮ್ಮ ನಾಲಿಗೆಗೆ ಅಂತಲ್ಲ, ನಾವು ದೇವರಿಗೆ ಸಮರ್ಪಿತಗೊಳಿಸಬೇಕು. ಆಹಾರದಲ್ಲಿ ಏನೇನು ದೈವಿಯ ಗುಣ ಇರುತ್ತೋ, ಭೋಜನದ ರಸದಲ್ಲಿ ಇರುವ ದೈವಿಕ ಗುಣ, ಯಾರು ಆಹಾರವನ್ನು ಗ್ರಹಣ ಮಾಡ್ತಾರಲ್ವಾ ಅವರ ಒಳಗಿರ್ತಾನೆ ಈಶ್ವರ. ಈಗ ನಾವು ದೇವರಿಗೆ ಪುಷ್ಪ ಅಥವಾ ಭೋಜನವನ್ನ ನೀಡೋದಾದ್ರೆ ಅದು ತಾಜಾ ಇರ್ತದೆ. ಅದೇ ರೀತಿ ಭೋಜನವು ತಾಜಾ ಆಗಿರ್ಬೇಕು, ಗುಣ ಬೇಕು, ಚೆನ್ನಾಗಿರ್ಬೇಕು. ಎಷ್ಟು ನಮಗೆ ಅಗತ್ಯ ಇದೆಯೋ ನಮ್ಮ ಶರೀರಕ್ಕೆ, ಮತ್ತು ಆಹಾರ ಸೇವಿಸುವಾಗ ಮನಸ್ಸಿನ ಸ್ಥಿತಿಯು ಪಾಸಿಟಿವ್, ಸಕಾರಾತ್ಮಕ ಇರೋದು ಬಹಳ ಅಗತ್ಯ. ಕೆಲವೊಮ್ಮೆ ದುಃಖದಲ್ಲಿರುವವರು ಕೆಲವೊಮ್ಮೆ ಹೆಚ್ಚು ಆಹಾರ ಸೇವಿಸ್ತಾರೆ. ಇನ್ನು ಕೆಲವರು ದುಃಖದಲ್ಲಿದ್ರೆ ಅವರು ಆಹಾರವನ್ನು ಸೇವಿಸ ಬಯಸಲ್ಲ. ಒಂದ್ ವೇಳೆ ನೀವು ಮನಸ್ಸಿಲ್ಲದೆ ದುಃಖದಲ್ಲಿ ಭೋಜನ ಮಾಡಿದ್ರೆ, ಆಗ್ಲೂ ನಿಮ್ಮ ಪಾಚಕ ರಸ ಏನಿದೆಯಲ್ಲ ಅದು ಸರಿಯಾಗಿ ಸ್ರವಿಸುವುದಿಲ್ಲ ಮತ್ತು ನಿಮ್ಮ ಆಹಾರ ಕರಗಲು ತೊಂದರೆ ಆಗುತ್ತೆ. ಹಾಗಾಗಿ ಬಹಳ ಅಗತ್ಯ ಅಂದ್ರೆ ಭೋಜನ ಮಾಡುವಾಗ ನಿಮ್ಮ ಮನಸ್ಸಿನ ಸ್ಥಿತಿ ಅದು ಸಕಾರಾತ್ಮಕವಾಗಿರ್ಬೇಕು, ಸೂಕ್ತ ಪ್ರಮಾಣ ಇರಬೇಕು ಮತ್ತು ತಿಂದ ಆಹಾರ ಪೋಷಣೆ ನೀಡುವಂತಿರ್ಬೇಕು. ಸರಿನಾ? ನಿಮ್ಮ ಆಹಾರ ನಿಮ್ಮ ಇಮ್ಯುನಿಟಿಯನ್ನು ಹೆಚ್ಚಿಸಬೇಕು, ನಿಮ್ಮ ರೋಗ ಪ್ರತಿರೋಧಕ ಸಾಮರ್ಥ್ಯ ಹೆಚ್ಚಿಸಬೇಕು, ನಿಮ್ಮ ಶರೀರವನ್ನು ಬೆಳೆಸುವ ಗುಣ ಹೊಂದಿರಬೇಕು, ನಿಮ್ಮ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಬೇಕು, ಮತ್ತೆ ಅದರ ಪ್ರಮಾಣ ನಿಮ್ಮ ಶರೀರದ ಅನುಸಾರ ಸರಿಯಾಗಿರಬೇಕು. ನಾನ್ ನಿಮ್ಗೆ ಮೊದಲೇ ಹೇಳಿದ ಹಾಗೆ, ನಾವು ಆಸನ ಮಾಡೋ ಮೊದಲು ನಮ್ಮ ಶರೀರದ ಕೆಲವು ಕ್ರಿಯೆಗಳನ್ನು ಮಾಡಬೇಕು. ಕೆಲವು ಪೂರ್ವ ಅಪೇಕ್ಷೆಗಳಿವೆ. ಇಲ್ಲಿ ಯಮ ನಿಯಮದ ಪಾಲನೆ ಮಾಡಿದ ಹಾಗೆ ಹಠಯೋಗದಲ್ಲಿ ಷಟ್ಕರ್ಮಕ್ಕೆ ಬಹಳ ಮಹತ್ವ ಇದೆ. ಈಗ ನಾವೆಲ್ಲಿಗಾದ್ರೂ ಹೋಗೋದಕ್ಕೆ ಬೆಳಗ್ಗೆ ಏಳ್ತೀವಿ, ಎಲ್ಲಾದ್ರೂ ದೇವಾಲಯ ಗುರುದ್ವಾರಕ್ಕೆ ಹೋಗ್ತೀವಿ, ಅಲ್ಲೂ ಸರೋವರದಲ್ಲಿ ಸ್ನಾನ ಮಾಡ್ತೀವಿ, ನಂತರವೇ ದೇವರ ದರ್ಶನ ಮಾಡ್ತೀವಿ. ಈ ರೀತಿ ನಾವು ನಮ್ಮ ಶರೀರವನ್ನು ಆಂತರಿಕವಾಗಿಯೂ ಶುದ್ಧ ಆಗಿಸ್ಬೇಕು. ಯಾಕೆಂದ್ರೆ ನಾವು ಯೋಗಕ್ಕೆ ಸಿದ್ಧತೆ ಮಾಡ್ಕೋಬೇಕು. ಇದರಲ್ಲಿ ನಾವು ನೀತಿ, ನೀವಿಲ್ಲಿ ನೋಡಿದ ಹಾಗೆ ಜಲನೀತಿ, ಸೂತ್ರನೀತಿ ಅಂದ್ರೆ ನಮ್ಮ ಹೆಗಲಿನ ಮೇಲಿನ ಭಾಗದ ENT ರೋಗಗಳೇನಿವೆ ಅದನ್ನು ದೂರ ಮಾಡುತ್ತೆ. ಸೈನಸೈಟಿಸ್ ಇರಬಹುದು, ಕೆಲವರಿಗೆ ಎನರ್ಜಿಕ್ ರೆನೈಟಿಸ್ ರೋಗಗಳೇನಿವೆ ಅಂಥವುಗಳಲ್ಲಿ ಪ್ರಯೋಜನಕಾರಿ. ಮತ್ತೆ ತ್ರಾಟಕ ಅಭ್ಯಾಸದಿಂದ ಕಾನ್ಸಂಟ್ರೇಷನ್ ಅನ್ನ ಹೆಚ್ಚಿಸಲು ಸಹಾಯಕ. ಮತ್ತು ತ್ರಾಟಕ ಏನಿದೆ, ನೀವು ಧ್ಯಾನದತ್ತ ಮುಂದುವರಿಯಲು ಇದು ಬಹಳ ಒಳ್ಳೆಯ ಅಭ್ಯಾಸ. ಯಾಕೆಂದ್ರೆ ನೀವು ಕಾನ್ಸಂಟ್ರೇಟ್ ಮಾಡಿಲ್ಲ ಅಂದ್ರೆ, ನಿಮ್ಮ ಗಮನ ಕೇಂದ್ರೀಕರಿಸಿಲ್ಲ ಅಂದ್ರೆ ನೀವು ಧ್ಯಾನದ ಅಭ್ಯಾಸ ಮಾಡಕ್ಕೆ ಆಗಲ್ಲ. ಮೊದಲು ನೀವು ನಿಮ್ಮ ಮನಸ್ಸನ್ನ ಒಂದು ಪಾಯಿಂಟ್ ಅಲ್ಲಿ ಕೇಂದ್ರೀಕರಿಸಲು ಅದಕ್ಕೆ ತ್ರಾಟಕ ಅಭ್ಯಾಸ ಮಾಡಬೇಕು. ಮತ್ತೆ ಕಪಾಲಭಾತಿ ಏನಿದೆ ನಮ್ಮ ಕಫಕ್ಕೆ ಸಂಬಂಧಿಸಿದೆ. ತ್ರಿದೋಷಗಳಾದ ವಾತಪಿತ್ತ ಕಫದಲ್ಲಿ ಕಫಕ್ಕೆ ಸಂಬಂಧಿಸಿದ ರೋಗಗಳೇನಿದೆ ಇದನ್ನ ದೂರ ಮಾಡುತ್ತೆ. ಮತ್ತೆ ವಸ್ತ್ರಧೋತಿ ಅಭ್ಯಾಸ ಏನಿದೆ ಇದು ಕೂಡ ನಮ್ಮ ಪಾಚನ ಸಂಬಂಧಿತ ರೋಗಗಳನ್ನು ದೂರ ಮಾಡುವಲ್ಲಿ ಲಾಭಕಾರಿ. ಯಾರಿಗಾದ್ರೂ ಇಂಡೈಜೆಷನ್ ಸಮಸ್ಯೆ, ಅಜೀರ್ಣದ ಸಮಸ್ಯೆ ಇದ್ರೆ, ಆಹಾರ ಕರಗದಿದ್ರೆ
ಅದಕ್ಕಾಗಿ ಇದು ಬಹಳ ಒಳ್ಳೆಯ ಅಭ್ಯಾಸ. ಮತ್ತು ಯೋಗದಲ್ಲಿ ಶೀತಲೀಕರಣ ಅಭ್ಯಾಸವೂ ಇದೆ. ಇದನ್ನು ನಿಮ್ಗೆ ನಾವು ನಮ್ಮ ಪ್ರಾಕ್ಟಿಕಲ್ ಸೆಷನ್ನಲ್ಲೂ ಅಭ್ಯಾಸ ಮಾಡಿಸ್ತೇವೆ. ಇದರಲ್ಲಿ ಗ್ರೀವಾ ಚಾಲನೆ ಕ್ರಿಯೆಗಳು, ಕಟಿ ಚಾಲನಾ ಕ್ರಿಯೆಗಳು, ಮೊಣಕಾಲು ಚಾಲನೆ ಕ್ರಿಯೆಗಳು, ಈ ಎಲ್ಲ ಕ್ರಿಯೆಗಳಿವೆ. ಸ್ಕಂದ ಚಾಲನಾ ಕ್ರಿಯೆಗಳಿವೆ. ಈ ಕ್ರಿಯೆಗಳೆಲ್ಲ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್, ಸೂಕ್ಷ್ಮ ಪರಿಸಂಚರಣ ಏನಿದೆಯೋ ಅದನ್ನ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ. ನಿಮ್ಮ ಸಂದುಗಳ ಚಲನೆಯ ರೇಂಜ್ ಅನ್ನ ಹೆಚ್ಚಿಸುತ್ತೆ. ಈ ಕ್ರಿಯೆಗಳಿಗೆ ಬಹಳ ಮಹತ್ವ ಇದೆ. ಆಸನ ಮಾಡೋದ್ರಿಂದ ಮೊದಲು ನಾವು ಶೀತಲೀಕರಣ ಅಭ್ಯಾಸವನ್ನ ಮಾಡಬಹುದು. ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯದೇವನ ಆರಾಧನೆಗೆ ಬಹಳ ಮಹತ್ವ ಇದೆ. ಜನರು ಬೆಳಿಗ್ಗೆ ಬೇಗ ಎದ್ದು ಸೂರ್ಯದೇವನಿಗೆ ಅರ್ಘ್ಯ ಬಿಡ್ತಾರೆ. ಮತ್ತೆ ಈ ಸೂರ್ಯ ನಮಗೆ ಜೀವನ ಶಕ್ತಿಯನ್ನು ಒದಗಿಸ್ತಾನೆ ಮತ್ತು ಸೂರ್ಯ ನಮ್ಮ ಬುದ್ಧಿಯನ್ನು ಪ್ರಖರಗೊಳಿಸ್ತಾನೆ, ನಮ್ಗೆ ದೀರ್ಘಾಯುಸ್ಸು ಕೊಡ್ತಾನೆ. ನಾವು ಸೂರ್ಯದೇವರ ಆರಾಧನೆ ಮಾಡ್ತೀವಿ. ಸೂರ್ಯದೇವ ನನ್ಗೆ ನಿನ್ನ ಶಕ್ತಿ ಕೊಡು. ಸೂರ್ಯ ನಮ್ಗೆ ಬೆಳಕನ್ನು ಕೊಡ್ತಾನೆ. ಸೂರ್ಯ ನಮಸ್ಕಾರದ ಅಭ್ಯಾಸದ ಮೂಲಕ ನಾವು ಸೂರ್ಯನಿಗೆ ಆಭಾರ ಸಲ್ಲಿಸ್ತೇವೆ. ಸೂರ್ಯ ದೇವತಾ ನಮ್ಗೆ ಪ್ರಕಾಶ, ಬೆಳಕನ್ನು ಕೊಡ್ತಾನೆ. ಇದರಿಂದ ನಮ್ಮ ಜೀವನ ಸಾಗುತ್ತೆ. ಮತ್ತು ಸೂರ್ಯ ನಮಸ್ಕಾರದ ಅಭ್ಯಾಸ ನಮಗೆ ಜೀವನ ಶಕ್ತಿ, ಬುದ್ಧಿ, ಹೊಳಪು ಮತ್ತು ದೀರ್ಘಾಯುಸ್ಸು ಕೊಡುತ್ತೆ. ಹೀಗೆ ಸೂರ್ಯ ನಮಸ್ಕಾರ ಕೂಡ ಯೋಗದ ಒಂದು ಅಂಗ. ಈಗ ಯೋಗಾಭ್ಯಾಸವನ್ನು ಸ್ಥಿರ ಸುಖ ಆಸನದಲ್ಲಿ ಮಾಡಿ. ನೀವು ಸ್ಥಿರವಾಗಿ ಸುಖವಾಗಿರುವ ಆಸನದಲ್ಲಿ ಮಾಡಿ. ಈ ಆಸನಗಳಿಗೆ ಬಹಳ ಮಹತ್ವ ಇದೆ. ಆಸನ ಶರೀರದಲ್ಲಿ ದೃಢತೆ ತರುತ್ತೆ. ನಮ್ಮ ಯೋಗಶಾಸ್ತ್ರದ ಅನುಸಾರ ಆಸನ ದೇಹದಲ್ಲಿ ದೃಢತೆ ತರುತ್ತೆ, ಸ್ಥೈರ್ಯ ಆರೋಗ್ಯ ತರುತ್ತೆ. ಸ್ಥಿರತೆ ಆರೋಗ್ಯ ಅಂದ್ರೆ ರೋಗರಹಿತತೆ ಮತ್ತು ಲಘುತ, ಲೈಟ್ನೆಸ್ ಕೊಡುತ್ತೆ. ಇನ್ನು ಪ್ರಾಣಾಯಾಮದ ಬಗ್ಗೆ ಹೇಳೋದಾದ್ರೆ, ಪ್ರಾಣಾಯಾಮದಿಂದ ಶರೀರದಲ್ಲಿ ಲಘುತ್ವ ಬರುತ್ತೆ. ಪ್ರಾಣಾಯಾಮ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಬಹಳ ಲಾಭಕಾರಿ. ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಬಹುದು. ಯಾಕೆಂದ್ರೆ ನೀವು ಶ್ವಾಸವನ್ನ ಕಂಟ್ರೋಲ್ ಮಾಡಿದಾಗ, ರೆಗ್ಯುಲೇಟ್ ಮಾಡಿದಾಗ ನಿಮ್ಮ ಮನಸ್ಸು ಕಂಟ್ರೋಲ್ ಆಗುತ್ತೆ. ಈಗ ಮಾತಾಡೋಣ ಬಂದ್ ಬಗ್ಗೆ. ಅದರಲ್ಲಿ ಜಲಂಧರ್, ಉಡ್ಯಾನ್ ಮತ್ತು ಮೂಲಬಂಧ. ತ್ರಿಬಂಧದ ಬಗ್ಗೆ ಹೇಳೋದಾದ್ರೆ, ಬಂದ್ ಪ್ರಾಣವನ್ನು ಶರೀರದ ವಿಶೇಷ ಕಡೆಗಳಲ್ಲಿ ತಡೀತದೆ ಮತ್ತು ಕೊನೆಗೆ ಸುಷುಮ್ನ ನಾಡಿಯಲ್ಲಿ ಪ್ರಾಣವನ್ನು ಪುನರ್ ನಿರ್ದೇಶಿಸುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ವ್ಯಕ್ತಿಯ ಆಧ್ಯಾತ್ಮಿಕ ಜಾಗೃತಿ ಉಂಟಾಗುತ್ತೆ. ಮತ್ತೆ ಮುದ್ರೆಗಳು ಏನಿವೆ ಅವು ಶರೀರದಲ್ಲಿ ಸ್ಥಿರತೆ ತರ್ತವೆ. ಕಾಕಿ ಮುದ್ರಾ, ಷಣ್ಮುಖಿ ಮುದ್ರಾ, ಸಿಂಹ ಮುದ್ರೆ, ವಿಪರೀತ ಕರ್ಣಿ ಮುದ್ರಾ. ಯೋಗ ಮುದ್ರೆಗಳ ತನ್ನದೇ ಪ್ರಯೋಜನ ಇದೆ. ಈಗ ಧ್ಯಾನ ಅಂದ್ರೇನು? ಯಾವ ಜಾಗದಲ್ಲಿ ಧ್ಯಾನದ ಮೇಲೆ ಧಾರಣಾಭ್ಯಾಸ ಕಾನ್ಸಂಟ್ರೇಟ್ ಮಾಡ್ತಿರೋ ಅದೇ ಸ್ಥಾನದಲ್ಲಿ ಪ್ರತ್ಯಯದ ಏಕರೂಪತೆ ಇರಬೇಕು. ಅಂದ್ರೆ ಕೇವಲ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್ ಉಳಿದಾಗ ಅದನ್ನೇ ಧ್ಯಾನ ಅಂತ ಹೇಳ್ತೀವಿ. ಧ್ಯಾನವನ್ನು ನೀವು ಸುಖಾಸನದಲ್ಲಿ ಮಾಡಬಹುದು, ಪದ್ಮಾಸನ, ಸಿದ್ಧಾಸನದಲ್ಲಿ ಮಾಡಬಹುದು. ಅನೇಕ ರೀತಿಯ ಭಂಗಿಗಳಿವೆ. ಇಲ್ಲಿ ವಜ್ರಾಸನ ಇದೆ. ಧ್ಯಾನ ಮುದ್ರೆಯನ್ನ ಇಲ್ಲಿ ತೋರಿಸಲಾಗಿದೆ. ಈ ರೀತಿ ಕೂತ್ಕೊಂಡು ನೀವು ಧ್ಯಾನ ಮಾಡಬಹುದು. ಸಹಜವಾಗಿ ನೀವು ಪ್ರತ್ಯಾಹಾರ ಮಾಡಬೇಕು. ಇಂದ್ರಿಯಗಳನ್ನು ಒಳಮುಖವಾಗಿ ಧಾರಣ ಮತ್ತೆ ಧ್ಯಾನದತ್ತ ಸಾಗಿ. ಈಗ ಒಬ್ಬ ಆರೋಗ್ಯಕರ ವ್ಯಕ್ತಿಯಲ್ಲಿ ಮುಖ್ಯ ವಿಶೇಷತೆಗಳೇನಿವೆ? ಅವರ ದೇಹ ಫ್ಲೆಕ್ಸಿಬಲ್ ಆಗಿರುತ್ತೆ, ಸಕ್ರಿಯ ಶರೀರ ಇರುತ್ತೆ, ಅವರ ಮನಸ್ಸು ಶಾಂತವಾಗಿರುತ್ತೆ, ಅವರ ಯೋಚನೆ ಸಕಾರಾತ್ಮಕ ಆಗಿರುತ್ತೆ, ಭಾವನೆಗಳ ಮೇಲೆ ಅವರಿಗೆ ನಿಯಂತ್ರಣ ಇರುತ್ತೆ. ಸಂಪೂರ್ಣವಾಗಿ ವ್ಯಕ್ತಿ ಭಾವನೆಗಳಿಗೆ ಒಳಗಾಗಿ ತಪ್ಪು ಕೆಲಸಗಳನ್ನು ಮಾಡಬಾರ್ದು. ಅವರು ಯಾವತ್ತೂ ನೆಗೆಟಿವ್ ಯೋಚಿಸೋದಿಲ್ಲ. ಅವರಲ್ಲಿ ಒಂದು ಆನಂದಮಯ ಜಾಗೃತಿ ಇರುತ್ತೆ. ಜೀವನದಲ್ಲಿ ಏನೇ ಆದ್ರೆ ದೇವರಲ್ಲಿ ವಿಶ್ವಾಸ ಇಟ್ಟು ಅಚಲವಾಗಿರ್ತಾರೆ. ಇವೇ ಯೋಗ ಸಾಧನೆಯ ಆರೋಗ್ಯಕರ ವ್ಯಕ್ತಿಯ ವಿಶೇಷತೆಗಳು. ಮತ್ತೆ ನಾವೇನು ಈಗ ಯೋಗ ಅಭ್ಯಾಸಗಳ ಬಗ್ಗೆ ಮಾತಾಡ್ತೀವೋ ಅದನ್ನು ಅನುಸರಿಸಬೇಕು. ನೀವು ಸರಿಯಾಗಿ ನಿಮ್ಮ ಜೀವನದಲ್ಲಿ ಯಮ ನಿಯಮಗಳ ಪಾಲನೆ ಮಾಡಿದ್ದೇ ಆದರೆ, ಷಟ್ಕರ್ಮಗಳನ್ನು ಮಾಡಿದ್ರೆ, ಒಳಗಿನಿಂದಲೂ ನಿಮ್ಮನ್ನು ಶುದ್ಧಗೊಳಿಸಿದ್ರೆ, ಯುಕ್ತಾಹಾರ ಮಿತಾಹಾರದ ಪಾಲನೆ ಮಾಡಿದ್ರೆ, ಸತ್ಕರ್ಮ ಒಳ್ಳೆ ಕೆಲಸ ಮಾಡಿದ್ರೆ ಮತ್ತು ಪ್ರತಿಫಲ ಬಯಸದೇ ಇದ್ದರೆ, ಅಷ್ಟೇ ಅಲ್ಲದೆ ನೀವು ಒಳ್ಳೆ ಆಹಾರ ವಿಹಾರ ಆಚಾರ ವಿಚಾರ ವ್ಯವಹಾರವನ್ನು ಜೀವನದಲ್ಲಿ ಅಳವಡಿಸಿದ್ರೆ, ಮತ್ತೆ ಆಸನ ಮಾಡಿದ್ರೆ, ಪ್ರಾಣಾಯಾಮ ಮಾಡಿದ್ರೆ, ನಂತರ ನಿಧಾನವಾಗಿ ಧ್ಯಾನದತ್ತ ಸಾಗಿದ್ರೆ, ಆಗ ನೀವು ಜೀವನದಲ್ಲಿ ಆರೋಗ್ಯವಾಗಿದ್ದು ಕಲ್ಯಾಣವನ್ನು ಹೊಂದಬಹುದು. ನಮ್ಮ ಇಂದಿನ ವ್ಯಾಖ್ಯಾನ ಸತ್ರ ನಿಮ್ಗೆ ಇಷ್ಟವಾಗಿರಬಹುದು, ಬಹಳ ಪ್ರಯೋಜನ ಆಗಿರಬಹುದು ಅಂತ ನಂಬಿದ್ದೇನೆ. ಇಂದಿಗೆ ಇಷ್ಟೇ. ನಮಸ್ತೆ.